ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಇತ್ತೀಚೆಗೆ ಮಡಿಕೇರಿ ನಗರದಲ್ಲಿ ನಡೆದ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರೊಬ್ಬರು ಈ ಜಾಲದಲ್ಲಿ ಸಿಲುಕಿಕೊಂಡು ಹಣ ಕಳ್ಕೊಂಡಿದ್ದಾರೆ ಎನ್ನುವ ಆರೋಪ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದರಿಂದ ಎಲ್ಲ ಗುತ್ತಿಗೆದಾರರ ಗೌರವಕ್ಕೆ ಧಕ್ಕೆ ಉಂಟಾಗ್ತಾ ಇದ್ದು, ಸುದ್ದಿ ಹಬ್ಬಿಸುತ್ತಿರುವವರು ಸಂಬಂಧಪಟ್ಟ ಗುತ್ತಿಗೆದಾರನ ಹೆಸರನ್ನ ಬಹಿರಂಗಪಡಿಸಲಿ ಅಂತ ಮಡಿಕೇರಿ ತಾಲೂಕು ಲೋಕೋಪಯೋಗಿ ಗುತ್ತಿಗೆದಾರರ ಸಂಘ ಒತ್ತಾಯಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಪ್ರಮುಖರು, ಹೆಸರು ಬಹಿರಂಗಪಡಿಸದೆ ಗುತ್ತಿಗೆದಾರರೊಬ್ಬರು ಎಂದು ನಮೂದಿಸಿ ವೈರಲ್ ಮಾಡ್ತಾ ಇರುವುದರಿಂದ ಇತರ ಗುತ್ತಿಗೆದಾರರು ಮುಜುಗರ ಅನುಭವಿಸುವಂತಾಗಿದೆ ಎಂದರು. ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ಸರಿ ಏನಾಗುತ್ತೆ ಅಂತಂದ್ರೆ ಈ ಪ್ರಕರಣ ನೀವು ಪೊಲೀಸ್ ಇಲಾಖೆ ಮನೆಗೆ ಕೊಡ್ತೀವಿ. ಈ ತರ ಹಾಕಿದ್ರೆ ನಮ್ಮ ತೊಂದರೆ ಆಗ್ತದೆ. ಕಾನೂನು ಪ್ರಕಾರ ಅದು ತಪ್ಪು ಅಲ್ಲ. ಕಾನೂನು ಪ್ರಕಾರ ತಪ್ಪು ಮಾಡಿರೋದು. ಇಷ್ಟೆಲ್ಲ ಹೇಳಿದ್ಮೇಲೆ ಐಷಾರಾಮಿ ಕಾರು ಗುತ್ತಿಗೆದಾರ ಅಂತ ಹೇಳಿದ್ರೆ ಹೆಸರು ಬಹಿರಂಗಪಡಿಸಕ್ಕೆ ಏನು ಪ್ರಾಬ್ಲಮ್? ಕೆಲವು ವಾಟ್ಸ್ಆಪ್ ಎಲ್ಲ ಗುತ್ತಿಗೆದಾರರನ್ನ ನಾವು ಸಂಶೋಧಿಸಿ ನೋಡಬೇಕಾಗ್ತದೆ. ಅದಕ್ಕೆ ಯಾರು ಹೆಸರಾದ್ರೂ ಹಾಕ್ಬೋದಲ್ಲ. ನಾವು ಈಗ ಆ ಹೆಸರು ಹಾಕೋದಕ್ಕೆ ಏನು ಆಕ್ಷೇಪಣೆ ಇಲ್ಲ. ಅವ್ರ ಹೆಸರು ಬಹಿರಂಗಪಡಿಸಿದ್ರೆ ಈಗ ಉನ್ನತ ಹುದ್ದೆ ಮತ್ತೆ ಯಾವುದೋ ಬ್ಯಾಂಕ್ ಮೆಂಬರ್ ಈ ತರ ಎಲ್ಲ ಹಾಕಿ ಒಂದು ಅಡ್ಡಗೋಡೆಯಲ್ಲಿ ಡಿಪೆಂಡ್ ಆಗಿ ಮಾಡಿದ್ದಾರೆ. ಸೊ ಇದು ಈ ಆತರ ಇಲ್ಲ ಅಂತಂದ್ರೆ ಅದು ಯಾರು ವಾಟ್ಸ್ಆಪ್ ಮಾಡಿ ಆ ತರ ಸಾಮಾಜಿಕ ಜಾಲತಾಣ ಮಾಡ್ತಾ ಇದ್ದಾರೆ ಅವ್ರನ್ನ ಅದನ್ನ ಎನ್ಕ್ವೈರಿ ಮಾಡಿ ಏನಾದ್ರು ಒಂದು ಇದಕ್ಕೆ ಒಂದು ಸರಿಯಾದ ವ್ಯವಸ್ಥೆಯಾಗಿ ತನಿಖೆ ಮಾಡಿ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಗುತ್ತಿಗೆದಾರರು ಹಾಕಿದ್ದಾರೆ. ಈಗ ಈ ಗುತ್ತಿಗೆದಾರರು ಅಂತ ಹೇಳಿದಾಗ ಎಲ್ಲಾ ಗುತ್ತಿಗೆದಾರರಿಗೆ ಒಂದು ಕೆಟ್ಟ ಹೆಸರು ಅಂತ ಬಂದಿದೆ. ನಾವೀಗ ಕೊಡಗು ಮಡಿಕೇರಿ ಅಂತಂದ್ರೆ ಒಂದು ಸಣ್ಣ ಊರು. ಸೊ ಎಲ್ಲರಿಗೆ ಗೊತ್ತಿರೋಂಥ ವಿಷಯ. ಇದು ಕೊಡಗು ಮಡಿಕೇರಿಗೆ ಅಂತ ಹೇಳಿದ್ರೆ ಒಂದು ಕೆಟ್ಟ ಒಂದು ಹೆಸರು ತರ ಅಂತ ವಿಷಯ ಆಗಿದೆ. ಈಗೆಲ್ಲ ಹೋಮ್ ಸ್ಟೇ ಕೆಲವು ರೆಸಾರ್ಟ್ಗಳೆಲ್ಲ ಮಾಡ್ತಿದ್ದಾರೆ. ಇದು ನೋಡಿ ಹನಿ ಟ್ರ್ಯಾಪ್ ಅಂತ ಹೇಳೋದು, ಅದರಲ್ಲಿ ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿ ಇರೋ ಅಂತ ಹೇಳೋದು, ಗಣ್ಯರು ಅಂತ ಹೇಳೋದು, ಇದರಲ್ಲಿ ಪಕ್ಷದನ್ನು ಹಾಕಿದ್ದಾರೆ. ಕಾಂಗ್ರೆಸ್, ಬಿಜೆಪಿ ಅಂತ ಹೇಳಿದ್ರೆ ಎಲ್ಲ ಪಕ್ಷದ ಗಣ್ಯರು ಅಂತ ಹಾಕಿದ್ದಾರೆ. ಸೊ ಆ ಗಣ್ಯರು ಅಂತ ಹೇಳೋಕ್ಕಿಂತ ಈ ಯಾವ ಹೆಸರು ಏನಿದೆ ಅದನ್ನು ತನಿಖೆ ಮಾಡಿ ಇವರು ಬಹಿರಂಗ ಮಾಡ್ತಿದ್ವಿ. ನಾವು ಗುತ್ತಿಗೆದಾರ ಸಂಘದ ಏನಾಗ್ತಿದ್ವಿ ಅಂದ್ರೆ ಯಾರೇ ತಪ್ಪು ಮಾಡಿದರೆ ಅವ್ರ ಹೆಸರು ಹಾಕೋದ್ರಲ್ಲಿ ನಮ್ದೇನು ಆಕ್ಷೇಪಣೆ ಇಲ್ಲ. ಅವ್ರ ಹೆಸರನ್ನ ಪೊಲೀಸ್ ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾರನ್ನು ಬಿಡಬಾರ್ದು. ಅದ್ರ ಬಗ್ಗೆ ಮಾಹಿತಿ ಜನರಿಗೆ ತಲುಪಿಸಬೇಕು. ಸೊ ಇಲ್ಲಿ ಗುತ್ತಿಗೆದಾರರು ಎಲ್ಲರೂ ಕೆಟ್ಟ ದೃಷ್ಟಿ ನೋಡಿ ಕೆಟ್ಟ ಬೆರಳು ಮಾಡಿ ತೋರಿಸೋ ಸ್ಥಿತಿ ಬಂದಿದೆ. ಸೊ ಅದರಿಂದ ನಮ್ಮ ಗುತ್ತಿಗೆದಾರ ಸಂಘದಲ್ಲಿ ಇದು ತೀರ್ಮಾನ ಮಾಡಿ ನಾವು ಪ್ರೆಸ್ ಮೀಟ್ ಕರೆಯಬೇಕು. ನಾವು ಈಗಾಗಲೇ ಇದ್ರ ಬಗ್ಗೆ ಮಾಹಿತಿ SP ಅವರಿಗೂ ಕೊಡಬೇಕು, SP ಅವರಿಗೂ ಒಂದು ಕಂಪ್ಲೇಂಟ್ ಮಾಡಬೇಕು ಅಂತ ಇದ್ದೀವಿ. ಈಗ ನೀವು ಹೇಳ್ತಾರೆ ಕಂಪ್ಲೇಂಟ್ ಮಾಡಿಲ್ಲ ಅಂತ ಹೇಳಿದಾಗ ಈ ಗುತ್ತಿಗೆದಾರ ಅಂತ ಹಾಕಿದ್ದಾರಲ್ಲ, ಈಗ ವಾಟ್ಸಪ್ ಎಲ್ಲ ಗುತ್ತಿಗೆದಾರರು, ಗಣ್ಯರು, ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ ಈ ತರ ಎಲ್ಲ ಹಾಕ್ಬೇಕಾದ್ರೆ ಪೊಲೀಸರು ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಿ ಯಾರು ಮಾಡಿದ್ದಾರೆ ಸ್ವಯಂ ಘೋಷಿತವಾಗಿ ಅವ್ರು ಕಂಪ್ಲೇಂಟ್ ಮಾಡಿಕೊಂಡು ಅವ್ರ ಹೆಸರು ಬಹಿರಂಗ ಸಿಕ್ಕಿದೆ. ಚಾನಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ ಕೊಟ್ಟಿದ್ದಾರೆ. ಇದರಲ್ಲಿ ಇತ್ತೀಚೆಗೆ ಹನಿ ಟ್ರ್ಯಾಪ್ ಆಗೋದ್ರ ಬಗ್ಗೆ ಕೆಲವು ಊಹಾಪೋಹಗಳು ಆಗ್ತಾ ಇದೆ. ಇದರಲ್ಲಿ ಕೆಲವು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಖ್ಯಾತ ಗುತ್ತಿಗೆದಾರ ಹಾಗೂ ಸಮಾಜದ ಅಧ್ಯಕ್ಷರಾಗಿ ಐಷಾರಾಮಿ ಕಾರಿನಲ್ಲಿ ಓಡಾಡುತ್ತಿರುವ ಪ್ರಭಾವಿ ವ್ಯಕ್ತಿ ಅಂತ ಕೊಟ್ಟಿದ್ದಾರೆ ಪೊಲೀಸ್ನವರು. ಇದನ್ನ ವರ್ಷ ಕೊಟ್ಟಿದ್ದಾರೆ. ಇದು ಯಾಕೆ ಬಂತು ಅಂತ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಇದು ಬರ್ತಾ ಇದೆ. ಇದರಿಂದಾಗಿ ನಮ್ಮ ಗುತ್ತಿಗೆದಾರರಿಗೆಲ್ಲ ತೊಂದರೆ ಆಗಿದೆ. ಯಾರು ಅಂತ ಹೇಳಿ ಅದ್ರ ಬಗ್ಗೆ ನಿಖರವಾಗಿ ತಿಳಿಯದೆ ಸುಮ್ಮನೆ ಈ ಥರ ಎಲ್ಲರಿಗೂ ಹೇಳಿ ಎಲ್ಲ ಗುತ್ತಿಗೆದಾರರಿಗೂ ಮನೆಯಲ್ಲಿ ಪ್ರಾಬ್ಲಮ್ ಮಾಡಿ ಮನೆಯಲ್ಲಿ
ಕುಟುಂಬಸ್ಥರ ಮಧ್ಯ ಪ್ರಾಬ್ಲಮ್ ಆಗೋಗಿ ಮಾಡಿದ್ದಾರೆ. ಇದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಯಾರ ಭಾಗಿಯಾಗಿದ್ದಾರೆ ಅವರನ್ನ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಇಲ್ಲದ ಕರೆಕ್ಟಾಗಿ ಅದಕ್ಕೊಂದು ವಿವರಣೆಯನ್ನು ಕೊಡಬೇಕು ಅಂತೇಳಿ ನಾವು ಕೇಳಲಿಕ್ಕೆ ಈ ಥರ ಪತ್ರಿಕೆಗೋಷ್ಠಿ. ನಮ್ಮ ಹತ್ರ ಎಲ್ಲ ಈಗ ಸಾಧಾರಣ ಗುತ್ತಿಗೆದಾರ ಎಲ್ಲರ ಹತ್ರ ಒಂದು ಕಾರ್ ಅಂದ್ರೆ ಎಕ್ಸ್ಚೇಂಜ್ ಕೇಳಿದ್ರೆ ಒಂದು ದೊಡ್ಡ ಗಾಡಿ ಯಾಕಂದ್ರೆ ನಮಗೆ ಸೈಕಲ್ಗಳಿಗೆ ಇಲ್ಲ ಆ ಥರ ಕೊಟ್ಟಿರೋದ್ರಿಂದ ಐಶ್ವರ್ಯ ಅವರು ಸಮಾಜದ ಅಧ್ಯಕ್ಷರಿದ್ದರೆ ನಾವು ನಮ್ಮ ಸಮಾಜದಲ್ಲಿ ನಾವು ಒಂದು ಪೊಸಿಷನ್ ಇದ್ದೇವೆ. ಹಾಗೆ ಯಾರೊಂದೊಂದು ಕ್ಲಾರಿಟಿ ಸುಮ್ಮನೆ ಕೊಟ್ಟು ಎಲ್ಲ ಸಮಾಜದವರಿಗೂ ಒಂದು ಕೆಟ್ಟ ಹೆಸರು ಬರುವಂತ ವ್ಯವಸ್ಥೆ. ಗುತ್ತಿಗೆದಾರರಾಗಿ ನಾವು ಗುತ್ತಿಗೆದಾರರಾಗಿದ್ದು ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಸಮಾಜದಲ್ಲಿ ನಾವು ಕೆಲವು ಹುದ್ದೆಯನ್ನು ಹೊಂದಿಬಿಟ್ಟು ನಾವು ಕೆಲಸ ಮಾಡ್ತಿದ್ದೀವಿ. ಇದು ಈ ತರ ಹಾಕಿದ್ರಿಂದ ಎಲ್ಲ ಸಮಾಜದವರಿಗೂ ಕಳಕ ಬರುವುದರಿಂದ ಯಾರು ಏನಂತ ಪರ್ಟಿಕ್ಯುಲರ್ ಆಗಿ ಹೇಳಿಬಿಟ್ರೆ ಅದು ಯಾರಿಗೆ ತೊಂದರೆ ಆಗ್ತದೆ. ಇವರು ಅದು ಬಿಟ್ಬಿಟ್ಟು ಇದು ಎಲ್ಲ ಚಾನಲ್ಗಳಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಬರೋದಿದೆ ತುಂಬಾ ಮುಜುಗರ ಉಂಟು ಮಾಡ್ತಾ ಇದೆ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲ ಪೊಲೀಸ್ನವರು ಸ್ವಯಂ ಪ್ರೇರಿತವಾಗಿ ಸುಮಾರು ಕೇಸ್ ದಾಖಲಿಸ್ಬಿಟ್ಟು ಅದ್ರ ಬಗ್ಗೆ ತನಿಖೆ ಕೈಗೊಳ್ಳಬೇಕು ಅಂತ ಕೇಳ್ಬೋದು. ಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಬಿಪಿ ರಾಜೀವ್ ಲೋಚನ, ಉಪಾಧ್ಯಕ್ಷ ಬಿಆರ್ ಸದಾಶಿವ, ನಿರ್ದೇಶಕರು ಪಾಲ್ಗೊಂಡಿದ್ದರು. ಯುವ ಪೀಳಿಗೆ ದುಶ್ಚಟಗಳಿಗೆ ದಾಸರಾಗದಂತೆ ಅರಿವು ಜಾಗೃತಿ ಮೂಡಿಸುವ ಕೆಲಸ ನಿರಂತರವಾಗಿ ನಡೆಯಬೇಕಿದೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಕರೆ ನೀಡಿದ್ದಾರೆ. ಕುಶಾಲನಗರದ ಶ್ರೀ ವಾಸವಿ ಕಂದಿಕಾ ಪರಮೇಶ್ವರಿ ಟ್ರಸ್ಟ್ ಮತ್ತು ಆರ್ಯವೈಶ್ಯ ಮಂಡಳಿಯಿಂದ ಶ್ರೀ ವಾಸವಿ ಕಂದಿಕಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅಂಗವಾಗಿ ಹಮ್ಮಿಕೊಂಡಿರುವ ವಾಸವಿ ಸಪ್ತಾಹದ ಮೊದಲ ಕಾರ್ಯಕ್ರಮ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಹಿನ್ನೆಲೆ ನಡೆದ ವಾಕಾಥಾನ್ ಸೈಕ್ಲಥಾನ್ಗೆ ಚಾಲನೆ ನೀಡಿ ಮಾತನಾಡಿದರು. ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಸದಾ ನಿಗಾ ವಹಿಸಬೇಕಿದೆ. ಮಾದಕ ವ್ಯಸನಕ್ಕೆ ತುತ್ತಾಗಿ ಜೀವನ ಹಾಳು ಮಾಡಿಕೊಳ್ಳಬಾರದು. ಮಾದಕ ವಸ್ತುಗಳಿಂದ ಹತ್ತಿಕ್ಕುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಹೆಚ್ಚಿನ ಜವಾಬ್ದಾರಿ ತೋರಬೇಕಿದೆ ಎಂದು ಕರೆ ನೀಡಿದರು. ನಮ್ಮ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಅಂಗವಾಗಿ ಬ್ರಹ್ಮ ಕಲಶೋತ್ಸವ ವಾಸವಿ ಸಪ್ತಾಹ 2026 ಈ ಒಂದು ನಮ್ಮ ಏನು ಬ್ಯಾನರ್ ಇದೆ ಅದನ್ನ ಇನಾಗ್ರೇಟ್ ಮಾಡಿ ಈ ಸಂದರ್ಭವನ್ನ ನಮ್ಮ ದಕ್ಷಿಣ ಶಾಸಕರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಸ್ವಲ್ಪ ಈ ಕಡೆ ನೋಡಿ. ಮೆಡಿಕಲ್ ಕ್ಯಾಂಪ್ ಇದೆ. 8ನೇ ತಾರೀಕಂತ ವಿವಿಧ ಕಾಮಗಾರಿಗಳು ಅಂದ್ರೆ ಕಾರ್ಯಕ್ರಮಗಳು ಹಾಕೊಂಡಿದ್ದಾರೆ. ಆ ಕನಿಕಾ ಪರಮೇಶ್ವರಿ ನಿರಂತರವಾಗಿ ನಮ್ಮ ಕುಶಾಲನಗರ ಎಲ್ಲಾ ನಾಗರಿಕರಿಗೆ ಆಶೀರ್ವಾದ ಮಾಡಲಿ. ಈ ವಾಸವಿ ಸಪ್ತಾಹ 2026ನೇ ಇಸ್ವಿಲಿ ಅದ್ಭುತವಾಗಿ ನಡಿ ವರ್ಷ ಈ ಕಾರ್ಯಕ್ರಮ ಮಾಡಿಕೊಂಡು ನೀವು ಬರಬೇಕು ಅಂತ ಹೇಳ್ತಾ ನಾನು ನಿಮ್ ಜೊತೆ ನಿಂತ್ಕೋತೀವಿ ಅಂತ ಹೇಳ್ತಾ ಸೇ ನೋ ಟು ಡ್ರಗ್ಸ್, ಸೇ ನೋ ಟು ಟೊಬ್ಯಾಕೋ. ಥ್ಯಾಂಕ್ ಯು. ಪ್ರಾರಂಭ ಆದಂತ ದೇವಸ್ಥಾನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಕುಶಾಲನಗರದ ಅಭಿವೃದ್ಧಿಯಲ್ಲಿ ಆರ್ಯವೈಶ್ಯ ಸಮಾಜದ ಕೊಡುಗೆ ಅಪಾರವಿದೆ ಎಂದರು. ಶೈಕ್ಷಣಿಕ ಕೇಂದ್ರಗಳ ಸ್ಥಾಪನೆ, ಅಪಾರ ಪ್ರಮಾಣದ ಭೂಮಿ ಒದಗಿಸಿ ಊರನ್ನ ಕಟ್ಟುವ ಕೆಲಸ ಮಾಡಿದ್ದಾರೆ. ಇಂದು ಕೂಡ ಆರ್ಯವೈಶ್ಯ ಸಮಾಜ ಹಲವು ಸಮಾಜಮುಖಿ ಕಾರ್ಯಚಟುವಟಿಕೆಗಳಿಂದ ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ ವಿಚಾರವೆಂದರು. ಅವರ ವಾಸವಿ ಜಯಂತಿ ಕಾರ್ಯಕ್ರಮಗಳನ್ನಾಗಲಿ ಇದೆಲ್ಲವೂ ಸಮಾಜಮುಖಿಯಾಗಿರುತ್ತೆ. ಜನರನ್ನ ಮಿಳಿಸಗೊಂಡು ಎಲ್ಲರನ್ನ ಸಮುದಾಯವನ್ನು ಒಳಗೊಂಡು ಎಲ್ಲರ ಕಾರ್ಯಕ್ರಮವಾಗಿ ಇದು ಊರಿನ ಕಾರ್ಯಕ್ರಮ ರೂಪಿಸುವುದರಲ್ಲಿ ರಚನಾತ್ಮಕವಾಗಿ ಮತ್ತು ಸೃಜನಶೀಲತೆಯಿಂದ ಕೆಲಸ ಮಾಡ್ತಿದ್ದಾರೆ. ಅವರ ಕ್ರಿಯಾಶೀಲತೆ ಹೀಗೆ ಮುಂದುವರಿಯಲಿ. ನಮ್ಮ ನಗರ ಕಟ್ಟುಕೊಡದಲ್ಲಿ ಅವರ ಪಾತ್ರ ಹೀಗೆ ನಿರ್ವಹಣೆ ಮಾಡ್ತಾ ಇರಲಿ ಅಂತ ಆಶಿಸ್ತಾ, ಬಹುಶಃ ಡ್ರಗ್ಸ್ ಇತ್ಯಾದಿ ಬಗ್ಗೆ ನಮ್ಮ ಶಾಸಕರು ಮಾತನಾಡಿದ್ದಾರೆ. ನಮಗೆ ತಂದೆ ತಾಯಿ ದೃಷ್ಟಿಕೋನದಿಂದ ಮಕ್ಕಳ ಭವಿಷ್ಯತ್ತನ್ನ ಆಲೋಚನೆ ಮಾಡಿ ತಮ್ಮ ಇಡೀ ದುಡಿಮೆಯನ್ನು ಅಲ್ಲಿ ವ್ಯಯ ಮಾಡ್ತಿರುವಂಥ ಮಕ್ಕಳ ಆ ತಂದೆ ತಾಯಿಗಳ ಮನಸ್ಥಿತಿ, ಪೋಷಕರ ಮನಸ್ಥಿತಿಯನ್ನು ನೋಡಿದಾಗ ಮಕ್ಕಳು ಡ್ರಗ್ಸ್ ವ್ಯಸನಕ್ಕೆ ತುತ್ತಾಗಿ ಇಡೀ ಕುಟುಂಬವನ್ನ ವ್ಯಸನಕ್ಕೆ ತಳ್ಳುವ, ದುಃಖಕ್ಕೆ ತಳ್ಳುವಂತ ಪರಿಸ್ಥಿತಿ ಯಾವ ಕುಟುಂಬಕ್ಕೂ ಆಗಬಾರ್ದು ಅಂತ ಹೇಳ್ತಾ ಅಲ್ಲಿ ಜಾಗೃತಿ ಮೂಡಿಸುವ, ಪ್ರಜ್ಞಾವಂತಿಕೆ ಮೂಡಿಸುವ ಕಾರ್ಯಕ್ರಮ ಆಗಲಿ. ಎಲ್ಲಾ ಪ್ರಜ್ಞಾವಂತರಾಗಲಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಕುಶಾಲನಗರ ರೋಟರಿ, ಲಯನ್ಸ್, ಜೆಸಿಐ, ಪತ್ರಕರ್ತರ ಸಂಘ, ಪೊಲೀಸ್ ಇಲಾಖೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ಸ್ಟೂಡೆಂಟ್ ಪೊಲೀಸ್ ಕ್ಯಾಡೆಟ್ಸ್, ಕೊಡಗು ಅಭಿವೃದ್ಧಿ ಸಮಿತಿ, ನಿವೃತ್ತ ಸೈನಿಕರ ಸಂಘ, ಆರ್ಯವೈಶ್ಯ ಮಂಡಳಿ ಅಂಗಸಂಸ್ಥೆಗಳು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು ಕಾರ್ಯಕ್ರಮಕ್ಕೆ ಕೈಜೋಡಿಸಿ ನಡಿಗೆಯಲ್ಲಿ ತೊಡಗಿಸಿಕೊಂಡರು.
ಅದನ್ನ ಉದ್ಘಾಟನೆ ಮಾಡಿಕೊಟ್ರು. ಹಾಗೆ ವಾಕೆಥಾನ್ ಮತ್ತು ಸೈಕ್ಲೋಥಾನ್ ಆ ಕಾರ್ಯಕ್ರಮ ಪಾಲಿಟೆಕ್ನಿಕ್ ಇಂದ FMC ಸರ್ಕಲ್ ವರೆಗೆ ನಾವು ಈ ಜಾಥಾವನ್ನ ತಂದಿದ್ದೀವಿ. ಎಲ್ಲರ ಸಹಕಾರ ನಮ್ಮ ಜೊತೆಗಿದೆ ಅಂತ ಅನ್ಕೊಂಡು ನಾನು ಉಪಯೋಗಿಸೋದಿಲ್ಲ, ಬಳಸೋದಿಲ್ಲ, ಅಂಥವರ ಸ್ನೇಹವನ್ನ ಮಾಡೋದಿಲ್ಲ ಮತ್ತು ಅಂಥವ್ರಿದ್ರೆ ಅವರನ್ನ ಸರಿಪಡಿಸ್ಲಿಕ್ಕೆ ನೋಡ್ತೇನೆ. ನಿಮಗೆ ಸರಿಪಡಿಸ್ಲಿಕ್ಕೆ ಆಗದೋದ್ರೆ ಪೋಷಕರಿಗೆ ಹೇಳಿ, ಶಾಲೆಯ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು, ಪ್ರಿನ್ಸಿಪಲ್ಗೆ ಹೇಳಿ, ಇಲ್ಲೂ ಕೊನೆಗೆ ಪೊಲೀಸ್ ಅವರಿಗೆ ತಿಳಿಸಿ. ಒಂದು ದಿನ 2 ದಿನ ನಿಮಗೆ ಜಗಳ ಆಗ್ಬೋದು, ಸಿಟ್ಟು ಮಾಡ್ಕೊಳ್ಬೋದು, ಆದರೆ ಅವನ ಇಡೀ ಭವಿಷ್ಯವನ್ನ, ಅವರ ಇಡೀ ಕುಟುಂಬದ ಭವಿಷ್ಯವನ್ನ ನೀವು ಸರಿ ಮಾಡಿದ ಪುಣ್ಯ ನಿಮಗೆ ಬರುತ್ತೆ. ಆದ್ರಿಂದ ಇದೊಂದು ದೈವಿ ಕಾರ್ಯ. ಸಮಾಜವನ್ನ ನಾವು ಪೂಜಿಸೋದಾದ್ರೆ, ಭೂಮಿಯನ್ನ ಪೂಜಿಸೋದಾದ್ರೆ ಈ ಮಾದಕ ದ್ರವ್ಯವನ್ನ ನಾವು ದೂರ ಮಾಡಬೇಕು. ನಮಸ್ಕಾರ. ಆಗಮಿಸಿರುವಂತಹ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತಹ ಕೆ ರಾಮರಾಜನ್ ಅವರು ಒಂದು ಮಾತನ್ನ 2 ದಿನಗಳ ಹಿಂದೆ ಹೇಳಿದರು. ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ 600 ಪ್ರಕರಣವನ್ನು ದಾಖಲಿಸಿದ್ದೇವೆ ಅಂತ. 600 ಪ್ರಕರಣವನ್ನು ದಾಖಲಿಸಿದೆ ಅಂತ ಹೇಳಿದ್ರೆ ಕೊಡಗಿನಲ್ಲಿ ಯಾವ ಪ್ರಮಾಣದಲ್ಲಿ ಡ್ರಗ್ಸ್ ಪೂರೈಕೆ ಆಗ್ತಾ ಇದೆ, ಡ್ರಗ್ಸ್ ಬಳಕೆ ಆಗ್ತಿದೆ ಅಂತ ಹೇಳೋದನ್ನು ತಿಳಿದುಕೊಳ್ಬಹುದಾಗಿದೆ. ಮೇಡಮ್ ಹೇಳಿದರು, ಡ್ರಗ್ಸ್ನ ದುಷ್ಪರಿಣಾಮಗಳ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು. ಸಮಾಜದ ಎಲ್ಲರಿಗೂ ಗೊತ್ತಿದೆ. ಸಾಕಷ್ಟು ಕುಟುಂಬಗಳು ಇವತ್ತು ಕಣ್ಣೀರಿನಲ್ಲಿ ದಿನ ಕಳೀತಿದ್ದಾರೆ. ಅದಕ್ಕೆ ಕಾರಣ ನೇರವಾಗಿ ಡ್ರಗ್ಸ್. ದೇಶ ವಿದೇಶದಿಂದ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೊಡಗಿಗೆ ಆಗಮಿಸುತ್ತಿದ್ದಾರೆ. ನಾವೆಲ್ಲರೂ ಹೇಳುವ ಹಾಗೆಯೇ ದಕ್ಷಿಣದ ಕಾಶ್ಮೀರ ಅಂತೇಳಿ ಇಲ್ಲಿಯ ಪ್ರಕೃತಿ ಸೌಂದರ್ಯ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಭೌಗೋಳಿಕ ವೈಶಿಷ್ಟ್ಯತೆಯನ್ನು ಸವಿಯಲು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅದರೊಂದಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಮಾದಕ ವಸ್ತುಗಳ ಪೂರೈಕೆ ದೊಡ್ಡ ಪ್ರಮಾಣದಲ್ಲಿ ಕೊಡಗಿನಲ್ಲಿ ನಡೀತಾ ಇದೆ. ನಾನು ಸಹ ಕೆಲವು ವರ್ಷಗಳ ಹಿಂದೆ ಕೊಡಗು ಡ್ರಗ್ಸ್ ಮುಕ್ತ ಆಗಬೇಕು ಅಂತ ಹೇಳುವ ಕಾರಣಕ್ಕಾಗಿ ಡ್ರಗ್ಸ್ ಮುಕ್ತ ಕೊಡಗು ಅಂತ ಹೇಳುವಂಥ ಒಂದು ಅಭಿಯಾನವನ್ನು ಪ್ರಾರಂಭಿಸಿದೆ. ಆ ಸಂದರ್ಭದಲ್ಲಿ ಕೆಲವರು ಹೇಳ್ತಿರು, ಇದು ಏನು ಆಗುತ್ತೆ, ಕೇವಲ ಪ್ರಚಾರಕ್ಕಾಗಿ ಮಾಡ್ತಾ ಇದ್ದಾರೆ ಅಂತೇಳಿ. ನಾನು ಆವಾಗ ಹೇಳಿದೆ, ಈ ಪ್ರಚಾರದಿಂದ ನನಗೇನು ಆಗಬೇಕಾಗಿಲ್ಲ, ಈ ಪ್ರಚಾರವನ್ನು ಬಳಸ್ಕೊಂಡು ವೈಯಕ್ತಿಕವಾಗಿ ನನಗೇನು ಆಗಬೇಕಾಗಿಲ್ಲ ಅಂತ ಹೇಳುವ ಮಾತನ್ನು ಹೇಳಿದೆ. ಆ ನಂತರ ಬಂದಂಥ ಡಾಕ್ಟರ್ ಸುಮನ್ ಪನ್ನೇಕರ್ ಮತ್ತು ಕೆ ರಾಮರಾಜನ್ ಅವರು ಡ್ರಗ್ಸ್ ಪೆಡ್ಲರ್ಗಳನ್ನು, ಸಾಕಷ್ಟು ಡ್ರಗ್ಸ್ ಪೆಡ್ಲರ್ಗಳನ್ನು ಜೈಲಿಗೆ ಕಳಿಸೋದ್ರ ಮೂಲಕ ರಾಮರಾಜನವರು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದರು ಅಂತ ಹೇಳಿದ್ರೆ, ಎಲ್ಲ ಡ್ರಗ್ಸ್ ಪೆಡ್ಲರ್ಗಳು ಕೊಡಗನ್ನು ಬಿಟ್ಟು ನಿರ್ಗಮಿಸಿದರು. ಬಹುಶಃ ಅವರು ಇವತ್ತು ವಾಪಸ್ ಬರುವುದಕ್ಕೆ ಯೋಚನೆ ಮಾಡ್ತಿರ್ಬೋದು. ಆ ವಿರುದ್ಧ ಕಾರ್ಯಾಚರಣೆ ಮಾಡಿದಂಥ SP ಬೆಳಗಾವಿಗೆ ನಿರ್ಗಮಿಸ್ತಾರೆ. ಒಬ್ಬ ವ್ಯಕ್ತಿ ಆಧಾರಿತವಾಗಿ ಇದು ಇರಬಾರ್ದು. ಯಾವರೇ SP ಬರಲಿ, ಯಾವ ಪೊಲೀಸ್ ಅಧಿಕಾರಿಗಳಿರಲಿ, ಪೊಲೀಸರು ಮುಕ್ತವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಅವರಿಗೆ 100% ಎಲ್ಲ ಊರಿನಲ್ಲಿ ಯಾರ್ಯಾರು ಪೆಡ್ಲರ್ಸ್ಗಳಿದ್ದಾರೆ, ಯಾರ್ಯಾರು ಇದನ್ನು ವ್ಯಸನಿಗಳಿದ್ದಾರೆ, ಎಲ್ಲ ಪೂರ್ಣ ಪ್ರಮಾಣದ ಮಾಹಿತಿ ಪೊಲೀಸ್ ಇಲಾಖೆಯಲ್ಲಿ ಇದ್ದೇ ಇರುತ್ತೆ. ಸಮಾಜ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳನ್ನು, ಆ ಪ್ರತಿನಿಧಿಗಳನ್ನು ಈ ಒಂದು ವೇದಿಕೆಯಲ್ಲಿ ಸೇರಿಸುವುದರ ಮೂಲಕ ಈ ಒಂದು ವಿಚಾರವನ್ನು, ಮಹತ್ವದ ಇಡೀ ಸಮಾಜದ ಆರೋಗ್ಯವನ್ನು ಕಾಪಾಡುವಂಥ ವಿಚಾರವನ್ನು ಕೈಗೆತ್ತಿಕೊಂಡಿದ್ದಕ್ಕೆ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಯನ್ನು ಹೇಳುತ್ತೇನೆ. ನೀವು ವ್ಯಾಪಾರವನ್ನು, ವೃತ್ತಿಯನ್ನು ಮಾಡಿಕೊಂಡು ಬದುಕನ್ನು ರೂಪಿಸಿರುವವರು ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಆಡಿದರೆ. ಇದು ಇಡೀ ಜಿಲ್ಲೆಗೆ ವ್ಯಾಪಿಸಲಿ, ಇಡೀ ರಾಜ್ಯಕ್ಕೆ ವ್ಯಾಪಿಸಲಿ, ಇಡೀ ಭಾರತ ದೇಶದಲ್ಲಿ ವ್ಯಾಪಿಸಿ ಇಡೀ ದೇಶವೇ ಡ್ರಗ್ಸ್ ಮುಕ್ತವಾಗಲಿ. ಕೊಡಗು ಡ್ರಗ್ಸ್ ಮುಕ್ತ ಆಗಬೇಕು ಅಂತ ಹೇಳಿದ್ರೆ ಕೊಡಗಿನ ಹೆಬ್ಬಾಗಿಲು ಆಗಿರುವಂಥ ಕುಶಾಲನಗರದಲ್ಲಿ ಇವತ್ತು ಏನು ಅಡ್ಡಗಟ್ಟಿದ್ದೇವೆ, ಇದೇ ರೀತಿ ಕೊಪ್ಪ ಗೇಟಿನ ಮೂಲಕನೇ ಯಾವ ಮಾದಕ ವಸ್ತು ಕೊಡಗಿಗೆ ಪ್ರವೇಶ ಮಾಡದ ರೀತಿಯಲ್ಲಿ ಕಟ್ಟುವಂಥ ಕೆಲಸವನ್ನು ಎಲ್ಲರೂ ಮಾಡುವ, ಅವರು ಮಾಡಲಿ ಇವರು ಮಾಡಲಿ ಅಂತ ಹೇಳುವಂಥ ಹಿಂಜರಿಕೆ ಬೇಕಾಗಿಲ್ಲ. ಡ್ರಗ್ಸ್ ಮಾಫಿಯಾದಲ್ಲಿ ತೊಡಗಿಸಿಕೊಂಡವರು ಎಷ್ಟು ಪ್ರಭಾವಿಗಳಿದ್ದಾರೆ ಅಂತ ಗೊತ್ತಿದೆ. ಸುಮನ್ ಪನ್ನೇಕರ್ ಅವರನ್ನ ವರ್ಗಾವಣೆಗೆ ಇದೇ ಡ್ರಗ್ಸ್ ಮಾಫಿಯಾ ಕಾರಣ. ಅವರನ್ನು ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಹಾಕಿ ಸತಾಯಿಸುವ ಕೆಲಸವನ್ನು ಮಾಡಿದರು. ಒಂದು ಕೆಟ್ಟ ಸಂದೇಶವನ್ನು ಸಮಾಜಕ್ಕೆ ಕೊಡುವ ಕೆಲಸವನ್ನು ಮಾಡಿದರು. ಆದರೆ ಒಂದು ವಿಚಾರ, ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಒಳ್ಳೆಯ ವಿಚಾರಕ್ಕೆ ಪ್ರಾಣ ತ್ಯಾಗಕ್ಕೂ ನಾನು ಸಿದ್ಧನಿದ್ದೇನೆ. ಬೇಕಾದರೆ ಈ ಮಾಫಿಯಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಯಾವ ಹೆದರಿಕೆಯೂ ಇಲ್ಲದೆ, ನಿಮಗೆ ಯಾರಿಗೂ ಹೆದರಿಕೆ ಇರ್ಬೋದು, ನನಗೆ ಯಾವ ಹೆದರಿಕೆಯೂ ಅಂಜಿಕೆಯೂ ಈ ವಿಚಾರದಲ್ಲಿ 100% ಇಲ್ಲ. ಈ ಮಾಫಿಯಾವನ್ನು ದೂರ ಮಾಡುವಂಥ, ಈ ವ್ಯಸನ ಮುಕ್ತವಂತ ಸಮಾಜವನ್ನು ಕಟ್ಟುವುದಕ್ಕೆ ಎಲ್ಲರೂ ಕೈ ಜೋಡಿಸುವ. ಗಣಪತಿ ದೇವಸ್ಥಾನದ ಮುಂದೆ ನಾವೆಲ್ಲರೂ ಸೇರಿದ್ದೇವೆ. ಒಳ್ಳೆಯ ವಿಚಾರಕ್ಕೆ ಒಳ್ಳೆಯ ಸಂಕಲ್ಪ ಮಾಡಿಕೊಂಡು, ಇದು ಇವತ್ತು ನಾಳೆ ಆಗುವಂಥ ಕೆಲಸವಲ್ಲ, ಇದರ ಪ್ರಯಾಣ ಸುದೀರ್ಘವಾಗಿ ನಡೆಯುವಂಥದ್ದು. ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಆಗುತ್ತೆ ಸಮಾಜ ಎಚ್ಚೆತ್ತುಕೊಳ್ಳುವ ರೀತಿಯಲ್ಲಿ ನಾವೆಲ್ಲರೂ ಕೈ ಜೋಡಿಸುವ ಅಂತ ಹೇಳ್ತಾ ನನಗೆ ಈ ಒಂದು ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಮತ್ತು ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ BR ನಾಗೇಂದ್ರ ಪ್ರಸಾದ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಫೆಬ್ರವರಿ 2ನೇ ತಾರೀಕು ನಡೆಯುತ್ತೆ, 1ನೇ ತಾರೀಕು ಕುಂಭಾಭಿಷೇಕ ನಡೆಯುತ್ತೆ. ಈ ಒಂದು ಅಂಗವಾಗಿ ನಾವು ಈ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮವಾಗಿ ಆಯ್ಕೆ ಮಾಡಿಕೊಂಡು ಮಾದಕ
ವ್ಯಸನ ಮುಕ್ತ ಸಮಾಜ ಎಂಬುವ ಶೀರ್ಷಿಕೆಯಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮಡಿಕೇರಿ ನಗರದಲ್ಲಿ ಇತ್ತೀಚೆಗೆ ನಡೆದ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರೊಬ್ಬರು ಈ ಜಾಲದಲ್ಲಿ ಸಿಲುಕಿಕೊಂಡು ಹಣ ಕಳ್ಕೊಂಡಿದ್ದಾರೆ ಎನ್ನುವ ಆರೋಪ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದರಿಂದ ಎಲ್ಲ ಗುತ್ತಿಗೆದಾರರ ಗೌರವಕ್ಕೆ ಧಕ್ಕೆ ಉಂಟಾಗ್ತಾ ಇದ್ದು, ಸುದ್ದಿ ಹಬ್ಬಿಸುತ್ತಿರುವವರು ಸಂಬಂಧಪಟ್ಟ ಗುತ್ತಿಗೆದಾರನ ಹೆಸರನ್ನ ಬಹಿರಂಗಪಡಿಸಲಿ ಎಂದು ಒತ್ತಾಯಿಸಿ ಮಡಿಕೇರಿ ತಾಲೂಕು ಲೋಕೋಪಯೋಗಿ ಗುತ್ತಿಗೆದಾರರ ಸಂಘ ನೂತನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭ ಅಧ್ಯಕ್ಷ ಬಿಪಿ ರಾಜೀವ್ ಲೋಚನ, ಉಪಾಧ್ಯಕ್ಷ ಬಿಆರ್ ಸದಾಶಿವ, ನಿರ್ದೇಶಕ ವಿಜಿ ಮೋಹನ್, ಎಸ್ ಶ್ರೇಯಸ್ ಹಾಗೂ ಕವನ್ ಪಾಲ್ಗೊಂಡಿದ್ದರು. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಆಗಿ ಕೆಲವು ಚಾನಲಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಥರ ಕೊಟ್ಟಿದ್ದಾರೆ ಅದು ಅದು ಇದು ಅಂತ ಹೇಳಿ ಹಾಕಿದ್ದಾರೆ. ಯಾರು ಪರ್ಟಿಕ್ಯುಲರ್ ಹಾಕಿದ್ರೆ ಎಲ್ಲರ ಫ್ಯಾಮಿಲಿ ಎಲ್ಲರ ಮನೆಯಲ್ಲೂ ಅನುಮಾನ ವ್ಯವಸ್ಥೆಗೆ ಯಾರು ಅಂತೇಳಿ ತಿಳ್ಕೊಳ್ಳುವಂಥ ಆಗಿದೆ. ಅದು ಕಾಂಟ್ರಾಕ್ಟರ್ಗಳಿಗೆ ಹಾಕಿದ್ದಾರೆ, ಸಮಾಜದ ಅಧ್ಯಕ್ಷರುಗಳಿಗೆ ಹಾಕಿದ್ದಾರೆ, ಸಮುದಾಯದ್ದು ಇದರಲ್ಲಿ ಇಲ್ಲ. ಇದು ಕೇಸಾಗಿ ಎಲ್ಲ ಆಗಿದೆ. ಈಗ ಮೊನ್ನೆ ದಿನದಿಂದ ಈ ಥರ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾರೆ ಮಾಡಿದ್ದಾರೆ. ಅದರ ಚಾನಲ್ನವರು ಹಾಕಿದ್ದಾರೆ. ಅವರು ನಿಮ್ಮ ಇಲಾಖೆಯಿಂದ ಮಾಹಿತಿ ಬಂದಿದೆ ಅಂತ ಹೇಳಿದ್ರು. ನಾವು ಪ್ರೆಸ್ ಮೀಟ್ ಮಾಡಿದ್ವಿ. ಅಂದರೆ ಯಾರಿದೆ ಅವರು ಪರ್ಟಿಕ್ಯುಲರ್ ಮೇಲೆ ಹಾಕಲಿ, ಎಲ್ಲ ಟೋಟಲ್ ಆಗಿ ಹಾಕಿ ಎಲ್ಲ ಕುಟುಂಬದಲ್ಲಿ ಒಂಥರ ಆಗಿದೆ. ಗೊತ್ತಿಲ್ಲ. ಅದು ಮಂಡ್ಯದವ್ರದ್ದು ಒಂದು ಇದಾದಾಗ ತನಿಖೆ ಆದಾಗ ಅವ್ರ ಮೇಲೆ ಎಫ್ಐಆರ್ ಆಗಿ ಅವ್ರ ಮೇಲೆ ಒಳಗೆ ಹಾಕಿದ್ದಾರೆ. ಅವ್ರನ್ನೆಲ್ಲ ಹಿಡಿದಿದ್ದಾರೆ. ಬಟ್ ಅವಾಗ ಅದ್ರ ಜೊತೆ ಇಂಥವರೆಲ್ಲ ಇದ್ದಾರೆ ಅಂತ ಆಗ್ತಾ ಇದ್ದಾರೆ. ಅದು ಹೆಸರು ಆಗ್ತಾಯಿಲ್ಲ. ಅದು ಈ ನೋಡಿ ಗುತ್ತಿಗೆದಾರರು ಐಷಾರಾಮಿ ಕಾವು ಅಂತ ಎಲ್ಲ ಹಾಕಿದ್ದಾರೆ. ಗುತ್ತಿಗೆದಾರರ ಫ್ಯಾಮಿಲಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿದೆ. ಒಬ್ಬೊಬ್ಬರು ಹೇಳೋಕೆ ಶುರು ಮಾಡ್ತಾ ಇದ್ದಾರೆ, ನನ್ನ ಡೌಟ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಬೈಲಾಗ ನಮಗೆ ಅದು ಗುತ್ತಿಗೆದಾರ ಯಾರು ಹೆಸರು ಹಾಕಿದ್ರೆ ನಮ್ದೇನು ಆಕ್ಷೇಪಣೆ ಇಲ್ಲ. ಹೆಸರು ಬೇಕಾದ್ರೆ ಹೇಳಿ, ಅದು ಯಾರು ತನಿಖೆ ಮಾಡಿ ಹೆಸರು ಹಾಕಿದ್ರೆ ನಾವು ಕೇಳಬೇಕು. ಇದು ಹಾಕಿದ್ಯಾರು ಪೋಸ್ಟ್ ಇದು ಕನ್ನಡ ಕೂರ್ಗ. ಇನ್ನು ಕೆಲವು ವಾಟ್ಸಪ್ ಗ್ರೂಪ್ಗಳೆಲ್ಲ ಬರ್ತದೆ. ಕಳೆದ ವರ್ಷ ಒಂದು ಆಗಿ ಸುಳ್ಳು ನಿಜನ ಅಂತ ನಿಮಗೂ ಗೊತ್ತಿಲ್ಲ. ಯಾರೇನೋ ಹೌದಾದ್ರು ಅದು ಏನೆಲ್ಲ ಅದರಲ್ಲಿ ಇದೆ, ಡೀಟೇಲ್ಸ್ ಇದೆ. ಎಲ್ಲರ ಮೇಲೂ ಅವ್ರ ಅನುಮಾನಾಸ್ಪದವಾಗಿ ಹಾಕಿ ನೀವು ಇದರಲ್ಲಿ ಇದು ವಾಟ್ಸಪ್ಪಲ್ಲೆಲ್ಲ ಬರ್ತಾ ಇದೆ. ಈಗ 2-3ನೇ ಪ್ರಕರಣ. ಒಬ್ಬರು ಯೋಧರು ತೀರ್ಕೊಂಡ್ರು ಕೆರೆಗೆ ಹಾಕಿ, ಇದೇ ಪ್ರಾಬ್ಲಮ್. ಅಪ್ಪು ಕಂಪು ಜಗವೆಲ್ಲ ಸಂಪು, ಅಪ್ಪುವಿನ ನಾಮ ಅಜರಾಮರ, ಅಪ್ಪುವಿನ ಪಠಣೆಯನ್ನ ಅವರ ಅಭಿಮಾನಿಗಳು ಒಂದಲ್ಲ ಒಂದು ರೀತಿಯಲ್ಲಿ ದಿನನಿತ್ಯದ ಕಾಯಕದಲ್ಲಿ ಇವರನ್ನ ಕಾಣ್ತಾರೆ. ನಾವು ಇಷ್ಟೆಲ್ಲ ಹೇಳಿದ ಹಾಗೆ ಇಲ್ಲಿ ಒಬ್ಬ ತನ್ನ ಹುಟ್ಟುಹಬ್ಬವನ್ನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಒಂದು ಹೊತ್ತಿನ ಊಟ ನೀಡೋ ಮೂಲಕ ಆಚರಿಸಿಕೊಂಡಿದ್ದಾರೆ. ಅಬ್ಬೂರುಕಟ್ಟೆ ಗ್ರಾಮದ ನಿವಾಸಿ ರವಿಕುಮಾರ್ ವೃತ್ತಿಯಲ್ಲಿ ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ತಾಲೂಕಿನಲ್ಲಿ ಅಪ್ಪು ಅಭಿಮಾನಿಗಳ ಸಂಘ ಕಟ್ಟಿಕೊಂಡು ಅವರ ಹೆಸರಲ್ಲಿ ಸಮಾಜ ಸೇವೆ ಮಾಡ್ತಾ ಬರ್ತಾ ಇದ್ದಾರೆ. ತನ್ನ ಹುಟ್ಟಿದ ದಿನದಂದು ಮತ್ತು ಅಪ್ಪುವಿನ ಪ್ರತಿ ಸ್ಮರಣೆಯ ದಿನವನ್ನ ಸಾರ್ವಜನಿಕರಿಗೆ ಒಂದಲ್ಲ ಒಂದು ರೀತಿ ಸಮಾಜ ಸೇವೆ ಮಾಡೋ ಮೂಲಕ ಜನರಿಗೆ ಅಚ್ಚುಮೆಚ್ಚಾಗಿದ್ದಾರೆ. 2026ನೇ ವರ್ಷದ ಕ್ಯಾಲೆಂಡರ್ ಅನ್ನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಮಾಡಿಸಿ ಉಚಿತವಾಗಿ ಸಾರ್ವಜನಿಕರಿಗೆ ಹಂಚುವ ಮೂಲಕ ಹೃದಯ ವೈಶಾಲ್ಯ ಮೆರೆದಿದ್ದಾರೆ. ಇವರ ಹುಟ್ಟುಹಬ್ಬಕ್ಕೆ ಆಸ್ಪತ್ರೆಯ ವೈದ್ಯರು, ಸಂಘ ಸಂಸ್ಥೆಯ ಮುಖಂಡರು ಶುಭ ಹಾರೈಸಿದ್ದಾರೆ. ರವಿ ಸರ್ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಸರ್ ಹೇಳ್ದಂಗೆ ವಿಭಿನ್ನವಾಗಿ ಆಚರಿಸ್ತಾ ಇದ್ದಾರೆ. ಯಾಕಂದರೆ ಅನ್ನದಾನ ಶ್ರೇಷ್ಠ ದಾನ. ಸೊ ಅವ್ರು ಹೇಳ್ದಂಗೆ ಎಲ್ಲರೂ ಮನೆಯಲ್ಲಿ ಕೇಕ್ ಕಟ್ ಮಾಡ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಇಲ್ಲಿ ಹಾಸ್ಪಿಟಲ್ಗೆ ರೋಗಿಗಳಿಗೆ ಒಳ್ಳೆಯದಾಗಲಿ, ಬೇಗ ಹುಷಾರಾಗಲಿ, ಗುಣವಾಗಲಿ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಅವರು ಒಂದು ಏನಿದೆ ಅನ್ನದಾನ ಮಾಡ್ತಾ ಇದ್ದಾರೆ. ಅದು ಚಿರಕಾಲ ಉಳ್ಕೊಳ್ಳುತ್ತೆ ಅದು. ಮತ್ತು ಪ್ರತಿಯೊಬ್ಬರು ಇದನ್ನು ಸರ್ ಹೇಳ್ದಂಗೆ ಮಾರ್ಗದರ್ಶನವಾಗಿದೆ. ಸೊ ಅವ್ರದ್ದು ಏನೇನು ಮಾಡ್ತಾ ಇದ್ದಾರೆ ರವಿ ಅಣ್ಣವ್ರು ಈ ಥರ ದಯವಿಟ್ಟು ಇನ್ನೇರು ಮನೇಲಿ ಹಬ್ಬಗಳ ಕೇಕ್ ಕಟ್ ಮಾಡಿ ಬರ್ತಡೇ ಮಾಡೋಕ್ಕಿಂತ ಐ ಥಿಂಕ್ ಇದು ತುಂಬ ಬೆಟರ್ ಅನ್ಸೋದಾಗಿದೆ. ರೋಗಿಗಳ ಹತ್ರ ಬಂದು ಎಲ್ಲ ಫುಡ್ ಎಲ್ಲ ಕೊಟ್ಟು ಅವ್ರಿಗೆ
ಅವ್ರಿಗೆ ಬೇಗ ಹುಷಾರಾಗಲಿ ಅಂತ ಅವರು ಇದು ಮಾಡ್ತಿದ್ದಲ್ಲ ಆ ಇಂಟೆನ್ಷನ್ ತುಂಬ ಚೆನ್ನಾಗಿದೆ. ಸೊ ಇದನ್ನೇ ಮುಂದೆ ಇರ್ತಕ್ಕಂಥ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮ ರವಿಯವರು ವಿಶೇಷವಾದ ವ್ಯಕ್ತಿತ್ವ ರವಿಯವರದು. ಬಹುಶಃ ನಮಗೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ಥರದ ವ್ಯಕ್ತಿತ್ವದ ಮನುಷ್ಯರುಗಳು. ನಾವೆಲ್ಲ ನಮ್ಮ ಹುಟ್ಟುಹಬ್ಬಗಳನ್ನು ಹೇಗೆ ಅಂತಂದರೆ ಹೋಗಿ ಎಲ್ಲೋ ಪಾರ್ಟಿ ಮಾಡೋ ಯಾವುದೋ ರೀತಿ ಆಚರಣೆ ಮಾಡ್ತೀವಿ. ಆದರೆ ರವಿಯವರು ಅವರು ಅಪ್ಪು ಅವರ ಪುಣ್ಯತಿಥಿ ಆಗಿರ್ಬೋದು, ಹುಟ್ಟದ ಹಬ್ಬ ಆಗಿರ್ಬೋದು, ಅವರು ಹುಟ್ಟದ ಹಬ್ಬನ ಹೀಗೆ ರೋಗಿಗಳ ಜೊತೆ ಅವರಿಗೆ ಊಟವನ್ನು ಕೊಡೋದ್ರ ಮುಖಾಂತರ ಆಚರಣೆ ಮಾಡ್ಕೊಳ್ತಾರೆ. ಅಂದರೆ ಅವ್ರ ಒಳ್ಳೆತನ ಹೇಗೆ ಅಂತಂದರೆ ಮನುಷ್ಯ ಶ್ರೀಮಂತ ಆಗುವಂಥದ್ದು ಅವನ ಹತ್ರ ಎಷ್ಟು ಹಣ ಕೂಡಿಟ್ಕೊಂಡಿದ್ದಾನೆ ಅಂತ ಅನ್ನುವಂಥದ್ದಕ್ಕಿಂತ ಅವನು ಎಷ್ಟು ಜನರಿಗೆ ಹೆಗಲಾಗ್ತಾನೆ, ಎಷ್ಟು ಜನರಿಗೆ ನೆರವಾಗ್ತಾನೆ ಅಂತ ಅನ್ನುವಂಥದ್ದು. ಸೊ ಎಲ್ಲೋ ಒಂದು ಕಡೆ ನಿಮ್ಮಗಳ ಮುಖದಲ್ಲಿ ನಗುವನ್ನು, ಖುಷಿಯನ್ನು ನೋಡೋದ್ರಿಂದ ಅವರು ಸುಖ, ಶಾಂತಿ, ನೆಮ್ಮದಿಯನ್ನು ಕಾಣ್ತಾರೆ. ಈ ಥರದ ವಿಶೇಷದ ವ್ಯಕ್ತಿತ್ವದ ಮನುಷ್ಯರುಗಳು ಹೆಚ್ಚಿಗೆ ಆಗಬೇಕು. ಅವರಿಂದ ನಾವುಗಳು ಕಲಿಯುವಂಥದ್ದು ಎಷ್ಟೋ ಇದೆ. ಈ ಗುಣಗಳನ್ನು ನಾವು ಕೂಡ ಎಲ್ಲ ಒಂದು ಕಡೆ ರೂಢಿಸ್ಕೊಳ್ಳುವಂಥದ್ದಾಗಲಿ ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳಲ್ಲಿ 100 ವರ್ಷ ನಗನಗ್ತಾ ಕಾರ್ಯಕ್ರಮದ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದಾರೆ. ಅವರಿಗೂ ಸಹ ಅಭಿನಂದನೆಗಳನ್ನು ಈ ಮೂಲಕ ನಾನು ತಿಳಿಸ್ತೇನೆ. ಕುಶಾಲನಗರ ಪಟ್ಟಣದ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿನಿರತರ ವಿವಿಧೋದ್ದೇಶ ಸಹಕಾರ ಸಂಘದಿಂದ ಸಾಮುದಾಯಿಕ ಪ್ರಯೋಜನ ವಿದ್ಯಾ ಯೋಜನೆ ಅಡಿಯಲ್ಲಿ 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನ ಕಂಪ್ಯೂಟರ್ ಲ್ಯಾಬ್ ನಿರ್ಮಿಸಲಾಗ್ತಾ ಇದೆ ಎಂದು ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಹೇಳಿದ್ದಾರೆ. ಕಂಪ್ಯೂಟರ್ ಶಿಕ್ಷಣ ಸಿಗದೆ ವಂಚಿತಗೊಂಡಿರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಈ ಯೋಜನೆ ಹಮ್ಮಿಕೊಳ್ಳಲಾಗಿದ್ದು, ಜನವರಿ 3ರಂದು ಶನಿವಾರ ಕಂಪ್ಯೂಟರ್ ಲ್ಯಾಬ್ ಅನ್ನು ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಉದ್ಘಾಟಿಸಲಿದ್ದಾರೆಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಶಕ್ತಿ ದಿನಪತ್ರಿಕೆಯ ಸಂಪಾದಕ ಜಿ ಚಿದ್ವಿಲಾಸ್, ಕಾಲೇಜಿನ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಎಸ್ಎನ್ ರಾಜೇಂದ್ರ, ಜಿಲ್ಲಾ ಪದವಿ ಪೂರ್ವ ಇಲಾಖೆಯ ಪ್ರಭಾರಿ ಉಪನಿರ್ದೇಶಕ ಪಿಆರ್ ವಿಜಯ್, ಪ್ರಭಾರ ಪ್ರಾಂಶುಪಾಲೆ ಬಿಜಿ ಶಾಂತಿ ಮತ್ತು ಆಡಳಿತ ಮಂಡಳಿ ನಿರ್ದೇಶಕರು ಪಾಲ್ಗೊಳ್ಳಲಿದ್ದಾರೆಂದು ಮಾಹಿತಿ ನೀಡಿದರು. ಹಾಗೂ ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶಾಂತಿ ಮೇಡಮ್ ಅವರೇ, ನಂದೀಶ್ ಅವರೇ, ನಮ್ಮ ಸಂಘದ ಸಿಇಒ ಸುರೇಶ್ ಅವರೇ, ಎಲ್ಲ ಪತ್ರಕರ್ತ ಇದ್ದಾರೆ. ಇವತ್ತೊಂದು ಪತ್ರಿಕಾ ಭೇಟಿ. ಈಗ ನಾವು ಈ ಶಾಲೆಗೆ ಬಂದಾಗ ಪದವಿ ಪೂರ್ವ ಕಾಲೇಜು ಕುಶಾಲನಗರ, ಬಹುಶಃ ಈ ಶಾಲೆಯಲ್ಲಿ 550ರಿಂದ 600 ಮಕ್ಕಳು ಓದ್ತಾ ಇದ್ದಾರೆ ಅಲ್ಲ ಮೇಡಮ್? ಹೌದು ಸರ್, ಹಿಂದೆ ಇದ್ದರು, ಈಗ 400 ಓದ್ತಾರೆ ಅನ್ನೋದು ಕೇಳಬೇಕಾದ್ರೆ ನಮಗೆ ಒಂಥರ ಭಾಳ ಸಂತೋಷ ಆಯಿತು. ಸರ್ಕಾರಿ ಕಾಲೇಜುಗಳು ಮುಚ್ಚುವಂಥ ಒಂದು ಪರಿಸ್ಥಿತಿಯಲ್ಲಿ ಈ ಶಾಲೆಗಳು ವಿಶೇಷವಾಗಿ ಅಷ್ಟು ಮಕ್ಕಳು ಬರ್ತಾಯಿದ್ರು. ನಾವಿಲ್ಲಿ ಗಿಡಗಳ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿನ ಹೈಸ್ಕೂಲ್ ಅವರು ಪ್ರಪ್ರಥಮವಾಗಿ ನಮ್ಮಲ್ಲಿ ಕಂಪ್ಯೂಟರ್ ಲ್ಯಾಬ್ನ ಕೊಡಿ ಅಂತ ಕೇಳಿದರು. ಹೈಸ್ಕೂಲಿಗೆ ಏನಕ್ಕೆ ಕಂಪ್ಯೂಟರ್ ಲ್ಯಾಬು ಅಂತಂದಾಗ ಅವರು ಎಲ್ಲ ಏನು ನಾವೆಲ್ಲ ಹೋಗ್ಬೇಕಾದ್ರೆ ಅವೆಲ್ಲ ಇಲ್ಲ. ನಾವು ಆಯಿತು ಒಂದ್ಸಲ ಪರಿಶೀಲನೆ ಮಾಡಿದ್ವಿ. ಅಲ್ಲಿ ಒಂದಷ್ಟು ಹಳೆ ಕಂಪ್ಯೂಟರ್ಗಳು ಸರ್ಕಾರ ಕೊಟ್ಟಿದ್ದೆಲ್ಲ ರಿಪೇರಿ ಆಗಿದ್ವು. ಸರಿ, ಅದಷ್ಟು ರಿಪೇರಿ ಮಾಡಿಸಿ ಅದಕ್ಕೆ ಆ್ಯಕ್ಚುಲಿ ಕಂಪ್ಯೂಟರ್ ಮಾಡ್ಬಿಟ್ಟು ಒಂದು ಲ್ಯಾಬ್ ಮಾಡ್ತೀವಿ ಅಂತ ಅವ್ರಿಗೆ ಆ್ಯಕ್ಚುಲಿ ಮಾಡಿದ್ವಿ. ಅದನ್ನು ಕೇಳಿ ಈಗೂ ಬಂದರು ನಮ್ಮೂರು ಲ್ಯಾಬ್ ಕೊಡಿ ಅಂತ. ಬಹುಶಃ ನಮ್ಮಲ್ಲಿರೋ ಫಂಕ್ಷನ್ ಆಗಿ ಗುರು ಕೊಡಲಿಕ್ಕೆ ಕಷ್ಟ ಆಗ್ತಿತ್ತು. ಇಲ್ಲೂ ಒಂದು ಲ್ಯಾಬ್ ಇತ್ತು, ಅದು ಸಮೇತ ಸುಮಾರು 10ರಿಂದ ಹೆಚ್ಚಿಗೆ ಕಂಪ್ನಿಗಳು ಹಾಳಾಗಿದ್ವು. ಯಾರೋ ಒಬ್ಬರು ಟೀಚರ್ ಮಾಡ್ಕೊಂಡು ಹೋಗ್ತಾಯಿದ್ರು. ಇಲ್ಲೂ ನಾವು ಪರಿಶೀಲನೆ ಮಾಡಿದ್ವಿ. ಕೊನೆಗೆ ಆಯಿತು, ಇನ್ನೂ ರಿಪೇರಿ ಮಾಡಿಸಿ 2 ಕಡೆಗೆ ಕೊಟ್ಕೊಂಡು ಅಂತ ತೀರ್ಮಾನಕ್ಕೆ ಬಂದ್ವಿ. ಹಳೆ ಕಂಪ್ಯೂಟರ್ಗಳನ್ನ ರಿಪೇರಿ ಮಾಡಿಸೋದು, ನಾವು ಹೊಸದಾಕಿ ಒಂದು ಲ್ಯಾಬ್ ಮಾಡಿಕೊಳ್ಳೋಣ ಅಂತ. ಮತ್ತು ಅವರು ಸರ್ಕಾರ ನಿಯಮದ ಪ್ರಕಾರ ಸರ್ಕಾರ ಕಂಪ್ಯೂಟರ್ಗಳನ್ನು ಉಪಯೋಗಿಸ್ಕೊಳ್ಳೋಂಗಿಲ್ಲ, ನೀವು ನಮಗೆ ಕೊಟ್ಟು ದಾನವಾಗಿ ಕೊಡಬೇಕು ಅಂತ. ಆವಾಗ ನಾವು ಇಲ್ಲ, ಈ ರೀತಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ತುಂಬ ದೊಡ್ಡ ಖರ್ಚಾಗುತ್ತೆ ಎಲ್ಲ ಮಾಡೋದು ಅಂತೇಳಿ ನಾವು ಅದರಿಂದ ಬೇಡ ಅಂತ ಕೈ ಬಿಟ್ವಿ. ಕೊನೆಗೆ ಅಷ್ಟೊತ್ತಿಗೆ ಏನಾಗಿತ್ತು, ಈ ಪದವಿ ಪೂರ್ವ ಕಾಲೇಜಿಗೆ PCMC ಸ್ಯಾಂಕ್ಷನ್ ಆಗಿದೆ ಸೈನ್ಸ್ನಲ್ಲಿ. ಅದೇ ರೀತಿ ಕಾಮರ್ಸ್ನಲ್ಲೂ ಈ ಕಂಪ್ಯೂಟರ್ದು ಒಂದು ಕಾಂಬಿನೇಷನ್ ಒಂದು ಯಾವುದೋ ಒಂದು CEB ಅಂತ. ಈ ಮಕ್ಕಳಿಗೆ ಕಂಪ್ಯೂಟರ್ ಅತ್ಯವಶ್ಯಕತೆ ಇದೆ.
PCMC ಮತ್ತು ಅದು ಕಂಪ್ಯೂಟರ್ ಸೈನ್ಸೇ, ಬಯಾಲಜಿ ಮ್ಯಾಥಮೆಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ PCMCಗೆ ಅವ್ರಿಗೆ ಅವಶ್ಯಕತೆ ಇದ್ದು ಆಗ ಸರ್ಕಾರ ಒಂದು ಮಾಹಿತಿ ಕೊಡಬೇಕು ಅನ್ನೋ ಒಂದು ವಿಚಾರಕ್ಕೆ ನಮ್ಮ ಸಹಕಾರ ಸಂಘ 2004ರಲ್ಲಿ ಪ್ರಾರಂಭ ಆಯಿತು. ಕೇವಲ 3.25 ಲಕ್ಷ ರೂಪಾಯಿ ಬಂಡವಾಳದಿಂದ ಪ್ರಾರಂಭ ಆದ ಸಹಕಾರ ಸಂಘ ಇವತ್ತು ಹತ್ರ ಮುಂದಿನ ಮಾರ್ಚ್ಗೆ 500 ಕೋಟಿ ರೂಪಾಯಿ ವಹಿವಾಟು ತಲುಪುವ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಭಾಳ ವ್ಯವಸ್ಥಿತವಾಗಿ ಬೆಳೆದು ಕುಶಾಲನಗರ ಹೋಬಳಿಗೆ ಸೀಮಿತವಾಗಿದ್ದಂಥದ್ದು ಕುಶಾಲನಗರ ತಾಲೂಕು, ಸೋಮವಾರಪೇಟೆ ತಾಲೂಕು, ಮಡಿಕೇರಿ ತಾಲೂಕು, ವಿಜಯಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ ಇಷ್ಟು ಕಾರ್ಯವ್ಯಾಪ್ತಿಯನ್ನು ಹೊಂದಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ಕೊಡಗು ಜಿಲ್ಲೆಗೆ ನಮ್ಮ ಸಹಕಾರ ಸಂಘದ ಕಾರ್ಯವ್ಯಾಪ್ತಿ ಹೆಚ್ಚಾಗ್ತಾ ಇದೆ. ಈ ಒಂದು 21 ವರ್ಷಗಳ ಪಯಣದಲ್ಲಿ ನಮ್ಮ ಸಹಕಾರ ಸಂಘ 330 ಸದಸ್ಯರಿಂದ ಇವತ್ತು 1500 ಮೆಂಬರ್ಸ್ ತನಕ ತಲುಪಿದೆ. ವಹಿವಾಟು ನಮ್ಮ ನಿರೀಕ್ಷೆಗೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ನಮ್ಮ ಸಂಘದ ಸದಸ್ಯರುಗಳಿಗೆ ನಾವು ಪ್ರಾರಂಭದ ದಿನಗಳಲ್ಲಿ ಕೇವಲ 25,000 ರೂಪಾಯಿ ಸಾಲ ಕೊಡ್ತಾ ಇದ್ವಿ. ಇವತ್ತು ಒಬ್ಬ ಸದಸ್ಯರಿಗೆ 2,60 ಲಕ್ಷ ರೂಪಾಯಿ ಸಾಲ ಕೊಡೋಷ್ಟು ಸದೃಢವಾಗಿ ನಮ್ಮ ಸಹಕಾರ ಸಂಘ ಬೆಳೆದಿದೆ. ಕೊಡಗಿನಲ್ಲಿ ಇಷ್ಟು ಮೊತ್ತದ ಸಾಲವನ್ನು ಯಾವ ಸಹಕಾರ ಸಂಘ ಕೊಡ್ತಾ ಇಲ್ಲ. ಪ್ರಾರಂಭದ ದಿನಗಳಲ್ಲಿ ನಮ್ಮ ಸಹಕಾರ ಸಂಘ ಲಾಭದ ದೃಷ್ಟಿಯಿಂದ ಮುಂದೆ ಹೆಜ್ಜೆ ಆಗ್ತಾ ನಮ್ಮ ಕಾರ್ಯವ್ಯಾಪ್ತಿಯ ವ್ಯಾಪಾರಸ್ಥರು, ಕೈಗಾರಿಕಾ ಉದ್ಯಮಿಗಳು ಏನಿದ್ದಾರೆ ಅವರುಗಳಿಗೂ ಸಹ ಅವರ ಒಂದು ಆರ್ಥಿಕ ಅನುಕೂಲಕ್ಕೋಸ್ಕರ ಸಾಲಗಳನ್ನು ಕೊಡ್ತಾ ಸಂಘವು ತನ್ನ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ. ಕುಶಾಲನಗರ ಹೃದಯ ಭಾಗದಲ್ಲಿ ಒಂದು 20% ಜಾಗವನ್ನು ನಮ್ಮ ಒಂದು ಆಡಳಿತಾತ್ಮಕ ಕಚೇರಿಗೋಸ್ಕರ ಜಾಗವನ್ನು ತೆಗೆದುಕೊಂಡಿದ್ದೀವಿ. ಇದಿಷ್ಟು ಸಂಘದ ಅಭಿಪ್ರಾಯ ಆದರೆ ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಸಂಘದ ನಿರ್ದೇಶಕರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಅಳವಡಿಸ್ತೀವಿ ಸರ್. ಆನಂತರ ಈ ಒಂದು ಸದ್ಯಕ್ಕೆ ನಮಗೆ ಈ ಕಡೆಯಿಂದ ಒಂದು ಮಾದಾಪುರದ ಗೌಸಿಯ ಸಲಾತ್ ಸಮಿತಿ ವತಿಯಿಂದ ಜನವರಿ 7 ಮತ್ತು 8ರಂದು ಧಾರ್ಮಿಕ ಪ್ರಭಾಷಣ ಮತ್ತು ಬಡ ಹೆಣ್ಣು ಮಗಳ ವಿವಾಹ ಕಾರ್ಯಕ್ರಮ ನಡೆಯಲಿದೆ ಎಂದು ಸಮಿತಿಯ ಅಧ್ಯಕ್ಷ ಎಂ ಉಂಬರ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಮಾದಾಪುರದ ಪಂಚಾಯಿತಿ ಸಭಾಂಗಣದಲ್ಲಿ 2 ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು ಅಧ್ಯಕ್ಷತೆಯಿಂದ ತಾನು ವಹಿಸಿಕೊಂಡಿರುವುದಾಗಿ ತಿಳಿಸಿದರು. ಜನವರಿ 7ರಂದು ಸಮೀರ್ ದಾರಿಮಿ ಕೊಲ್ಲಂ ಅವರಿಂದ ಧಾರ್ಮಿಕ ಪ್ರಭಾಷಣ ನಡೆಯಲಿದ್ದು 8ರಂದು ಪ್ರವಾದಿಯವರ ಕುಡಿ ಬಾಯಾರ್ ತಂಗಳ್ ನೇತೃತ್ವದಲ್ಲಿ ಬಡ ಹೆಣ್ಣು ಮಗಳ ವಿವಾಹ ಕಾರ್ಯಕ್ರಮ ನಡೆಯಲಿದೆ ಎಂದರು. ಕಾರ್ಯಕ್ರಮಕ್ಕೆ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ, ಕಾಂಗ್ರೆಸ್ ಅಲ್ಪಸಂಖ್ಯಾತ ಅಧ್ಯಕ್ಷ ಹನೀಫ್ ಚೌಕಂಡಳ್ಳಿ, ಮೊಹಿಯುದ್ದೀನ್ ಜುಮಾ ಮಸೀದಿ ಅಧ್ಯಕ್ಷ ಎಪಿ ಅಕ್ಬರ್, ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಂಸ ಕೊಟ್ಟಮುಡಿ, ಮಾದಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಉಮೇಶ್ ಉತ್ತಪ್ಪ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಕೆಎ ಲತೀಫ್ ಸೇರಿದಂತೆ ಇತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಒಂದು ಧಾರ್ಮಿಕ ಪ್ರಭಾಷಣ ಹಾಗೂ ಬಡ ಹೆಣ್ಣು ಮಗಳ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಮಾತಿನ ಖತೀಬರಾದಂತಹ ಮೊಹಮ್ಮದ್ ಶಾಫಿ ಸಕಾಫಿ ಅವರು ನಡೆಸಲಿದ್ದಾರೆ. ಈ 2 ದಿನದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಉಮರ್ ಗೌಸೆ ಸಲಾತ್ ಕಮಿಟಿಯ ಅಧ್ಯಕ್ಷರು ವಹಿಸಿಕೊಳ್ಳಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಮಂತ್ರಗೌಡ ಅವರು ಪಾಲ್ಗೊಳ್ಳಲಿದ್ದಾರೆ. ಹಾಗೆ ಈ ಒಂದು ಮೊದಲ ದಿನ ಧಾರ್ಮಿಕ ಪ್ರಭಾಷಣಕ್ಕೆ ಶಮೀರ್ ದಾರಿಮಿ ಕೊಲ್ಲಂರವರು ಆಗಮಿಸಿ ಮತ ಪ್ರಭಾಷಣವನ್ನು ನೀಡಲಿದ್ದಾರೆ. 2ನೇ ದಿನದ ಬಡ ಹೆಣ್ಣುಮಗಳ ವಿವಾಹ ಕಾರ್ಯಕ್ರಮಕ್ಕೆ ಪ್ರವಾದಿ ವರಿಯರ ಕುಡಿ ಬಾಯಾರ್ ತಂಗಳರವರು ನೇತೃತ್ವವನ್ನು ವಹಿಸಲಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಮಾದಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಸೋಮಣ್ಣ ಎಂಜಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಉತ್ತಪ್ಪನವರು, ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂತಹ ಹನೀಫ್ ಚೌಕಂಡಳ್ಳಿರವರು, ಹಾಗೆ ಹೊದ್ದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಹಂಸ ಕೊಟ್ಟಮುಡಿ ಹಾಗೂ ಮಾಜಿ ಶಾಸಕರಾದಂತಹ ಇಬ್ರಾಹಿಂ ಮಾಸ್ಟರ್, ಮೊಹಿಯುದ್ದೀನ್ ಜುಮಾ ಮಸೀದಿಯ ಅಧ್ಯಕ್ಷರಾದಂತಹ ಅಕ್ಬರ್ ಎಪಿ ಹಾಗೂ ಇತರ ಗಣ್ಯರು ಭಾಗವಹಿಸಲಿದ್ದಾರೆ. ಮದುವೆಗೆ ಆಗಿದೆ, ಆಲ್ರೆಡಿ ನೋಂದಣಿ ಆಗಿದೆ. ನಾವು ನಮ್ಮ ಜಮಾತಿ ಒಳಪಟ್ಟಂತ ಒಂದು ವಿವಾಹ ಕಾರ್ಯಕ್ರಮ ಒಬ್ಬರು ಇನ್ನೂ ಅವಕಾಶ ಇದೆಯಾ? ಇನ್ನೂ ಇಲ್ಲ ಸರ್, ಆಗಿದೆ. ಡೇಟ್ ಫಿಕ್ಸ್ ಆಗೋಗಿದೆ, ಈಗ ಅವಕಾಶ ಇದೆ. ವರದಿ ಆಯ್ತಿದೆಯಾ? ಸರ್ ಮಾತಾಡ್ಬೋದು
ಸೊ ನಮ್ಮ ಜಮಾತ್ನಲ್ಲಿ 35 ವರ್ಷ ಮುಂಚೆಯಿಂದಲೇ ನಮ್ಮ ಹಿರಿಯರು ನಮ್ಮ ಈ ಮಾದಾಪುರ ಮೈದಿ ಜಮಾ ಮಸೀದಿಯ ಇದು ಅಂಡರಲ್ಲಿ ಒಂದು ಯೂತ್ ಕಮಿಟಿ ಅಂತ ಒಂದು ನೇಮಕ ಮಾಡ್ಕೊಂಡಿದ್ರು. ಅವರು ಅವಾಗಲೇ ಒಳ್ಳೊಳ್ಳೆ ಕಾರ್ಯ ಈ ರೀತಿದು ಒಳ್ಳೊಳ್ಳೆ ಕಾರ್ಯ ನಡೆಸ್ಕೊ ಬರ್ತಾ ಇದ್ರು. ತದನಂತರ ಆಮೇಲೆ ಆ ಒಂದು ಕಮಿಟಿಗೆ ನಾವು ನೂತನವಾಗಿ ಒಂದು ಗೌಸಿಯಾ ಸಲಾತ್ ಕಮಿಟಿ ಎಂಬ ಒಂದು ನಾಮಕರಣ ಮಾಡೋದರೊಂದಿಗೆ ನಾವು ಈಗ 2007ರಲ್ಲಿ ಮೊಟ್ಟ ಮೊದಲಿಗೆ ನಾವು ಒಂದು ಅನಾಥ ಹೆಣ್ಣು ಮಗಳ ವಿವಾಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಅದರ ನಂತರ ನಾವು ಬಡ ಹೆಣ್ಣು ಮಕ್ಕಳನ್ನು ಯಾರಾದರೂ ನಮ್ಮ ಊರಿನಲ್ಲಿ ಬಡ ಹೆಣ್ಣು ಮಕ್ಕಳಿದ್ರೆ ಅಂಥವ್ರನ್ನೂ ಸೇರಿಸ್ಕೊಂಡು ಅನಾಥ ಮಕ್ಕಳನ್ನು ಸೇರಿಸ್ಕೊಂಡು ಒಂದು ಮದುವೆ ಕಾರ್ಯ ನಡೆಸ್ತಾ ಇದ್ವಿ. ಇದಕ್ಕೆ ನಮಗೆ ಹಲವಾರು ಜನ ನಮಗೆ ಸಹಾಯಸ್ಥವಾಗಿ ಕೈ ಜೋಡಿಸ್ತಾ ಇದ್ದಾರೆ. ಅವರು ಈ ಪ್ರೆಸ್ ಮೀಟ್ ವತಿಯಿಂದ ನಾವು ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ನಮಗೆ ಈ ಕಾರ್ಯಕ್ರಮ ಈ ಬರುವ ಜನವರಿ 7, 8 ಈ 2 ದಿನಾಂಕದಲ್ಲಿ ನಮ್ಮ ಮಾದಾಪುರ ಗ್ರಾಮ ಪಂಚಾಯಿತಿ ಮುಂಭಾಗದ ಆವರಣದಲ್ಲಿ ಒಂದು ಕಾರ್ಯಕ್ರಮ ನೆರವೇರುತ್ತೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ಅದ್ರ ಬಗ್ಗೆ ಎಲ್ಲ ಪ್ರಸ್ತಾವನೆ ಮಾಡಿದ್ದಾರೆ. ಯಾರಾದರೂ ಅತಿಥಿಗಳು ಗೋಷ್ಠಿಯಲ್ಲಿ ಸಮಿತಿ ಕಾರ್ಯದರ್ಶಿ ನಾಜಿಮ್, ಕೋಶಾಧಿಕಾರಿ ಎಂಎ ಅಬ್ದುಲ್ಲಾ ಸದಸ್ಯರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ನಿಗಮ ಬೆಂಗಳೂರು ಹಾಗೂ ಕೊಡಗು ಸೌಹಾರ್ದ ಪತ್ತಿನ ಸಹಕಾರ ಸಂಘ ನಿಯಮಿತ ಬಡಿಕೇರಿ ಇವರ ಸಂಯುಕ್ತಾಶ್ರಯದಲ್ಲಿ ಸೌಹಾರ್ದ ಸಹಕಾರಿ ದಿನಾಚರಣೆಯಿಂದ ಕೊಡವ ಸಮಾಜ ಕಚೇರಿ ಸಭಾಂಗಣದಲ್ಲಿ ನಡೆಸಲಾಯಿತು. ಕೊಡಗು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾದ ಚೆರುಮಂದಂಡ ಜಿ ಪೊನ್ನಣ್ಣ ಸಹಕಾರ ಧ್ವಜಾರೋಹಣ ಮಾಡಿ ಧ್ವಜ ವಂದನೆ ಸಲ್ಲಿಸಿದರು. ಬಪ್ಪಂಡ ಸರಳ ಕರಂಬಯ್ಯ ಅವರು ಸಹಕಾರಿ ಗೀತೆಯನ್ನು ಹಾಡಿದರು. ಕೊಡಗು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಬಂಡುವಂಡ ಮುತ್ತಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಬಡಿಕೇರಿ ಕೊಡವ ಸಮಾಜದ ಉಪಾಧ್ಯಕ್ಷರು ಹಾಗೂ ಬಡಿಕೇರಿ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ಕಾರ್ಯಾಧ್ಯಕ್ಷರಾದ ಕೇಕಡ ಎ ದೇವಯ್ಯ ಅವರು ಉದ್ಘಾಟಿಸಿ ಮಾತನಾಡಿ, ಸಹಕಾರಿ ಸದಸ್ಯರು ಸದಸ್ಯತ್ವವನ್ನು ಪಡೆಯುವುದು, ಠೇವಣಿ ಇಡುವುದು, ಸಾಲ ಪಡೆಯುವ ಮೂಲಕ ಸಂಘದೊಂದಿಗೆ ನಿರಂತರ ವ್ಯವಹರಿಸಿ ಸಂಘದ ಏಳಿಗೆಗೆ ಸಹಕರಿಸುವಂತೆ ತಿಳಿಸಿದರು. ಸಂಘ ಬೆಳೆಯಲು ಸಂಘದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಸೇವೆ ಮುಖ್ಯ ಪಾತ್ರ ವಹಿಸಲಿದೆ ಎಂದರು. ಜಂಬಾ ಜಾಗ ಸಮಸ್ಯೆ ಬಗ್ಗೆ ಕೊಡಗಿನ 2 ಶಾಸಕರು ಶ್ರಮಿಸ್ತಾ ಇದ್ದಾರೆಂದರು. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಪುದಿಯ ದಿನ ಎಲ್ಲರಿಗೂ ಶುಭಾಶಯ. ಈಗ ಇದಕ್ಕೆ ವಿನಾಯಕರಿಗೆ ಕಷ್ಟದ ಹೋಯ್ತು, ಇದಕ್ಕೆ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ, ಬೆಳಗ್ಗೆ ಕೆಲಸ ಬಂದ ಶಕ್ತಿ, ನೆಮ್ಮದಿಯನ್ನು ಜೀವನ ತಗೊಂಡಿದ್ದು ದೇವರಿಗೆ ಪ್ರಾರ್ಥನೆ ಮಾಡಿದ್ದು ನನಗೆ ಕಾರ್ಯಕ್ರಮದ ಇದು ಮಾಡಿ ಅಂದರೆ ನಂಗೆ ಎಲ್ಲ ಹಿಡಿದಾಯ್ತು ಅಂತ ನಾನೇ ನೆಗಳ ಅವರಿಗೆ ಹಂಗೆಲ್ಲ ಉಂಟು. ನನಗೆ ಇದು ಪ್ರವಾಸ ಇಲ್ಲಿ ಸ್ಥಾಪನೆ ಬರ್ತಾರಲ್ಲ, ಅದು ಫಸ್ಟ್ ಬೆಂಗಳೂರು ಕೊಡೋ ಸಮಾಜಿಕರ ಇದನ್ನು ಸ್ಥಾಪನೆ ಮಾಡಿ ಆ ಸ್ಥಾಪನೆ ಮಾಡೋಕ್ಕೆ ಹಂಗೆ ಕಾರಣದಲ್ಲಿ ಅಲ್ಲಿ ಮಾಡಿದ್ರೆ ನಾನು ಕಲ್ತು ಭಾರತ ಆಯೋಗ ನೋಡುತ್ತೇವೆ. ನೀನು ಚೆನ್ನಾಗಿ ಇದು ಮಾಡೋಕ್ಕೆ ಕೊಡೋ ಸಮಾಜ ಅಕ್ಕ ಹಂಗಿನ ಇಲ್ಲಿ ಡೈರೆಕ್ಟರ್ ಇದೆ ಅಕ್ಕ ಮಾತಾಡುತ್ತೆ ಸುರೇಶ್ ಈಗ ಹೇಳ್ಕೊಂಡು ಈ ಬಂತು ಇಲ್ಲೇ ಇಡೀಕೊಂಡು ಈ ಕಡೆ ಕಾಲಪಣ ಈಗ ಅದನ್ನು ತೆಗಿ ಈಗ ಬಿಸಿಬೇಕು ಅಕ್ಕ ಕೊಟ್ಟು ಕಾಲ ಹಾಕ್ತಿದ್ದೆ ರಿಟರ್ನ್ ಆಯಿತು ಅಕ್ಕ ನೀವು ಅಡ್ಡ ಮಾಡೋಕೆ ಹಾಗೆ ಕೆಲಸ ಮಾಡೋದು ಅಲ್ಲಿ ಕೆಲಸ ಮಾಡ್ತಾರೆ ಗದಗಳು ಹಾಕಿ ಅವರು ಹಂಗೆ ಈಗ ಪ್ರೊಡಕ್ಷನ್ ಆಯ್ತು ಮಾಡ್ತಿದ್ವಿ ಈಗ ಮಾಡಿದ್ವಿ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಂಡುವಂಡ ಪಿ ಮುತ್ತಪ್ಪ ಅವರು 2005ನೇ ಇಸವಿಯಲ್ಲಿ ಮಾಜಿ ಕಾನೂನು ಸಚಿವ ಹಾಗೂ ಹಿರಿಯ ಸಹಕಾರಿಗಳಾದ ಎಂಸಿ ನಾಣಯ್ಯ ಅವರ ಸಲಹೆ ಮೇರೆಗೆ ಬಡಿಕೇರಿ ಕೊಡವ ಸಮಾಜದ ಕಟ್ಟಡದಲ್ಲಿ ಪ್ರಾರಂಭಿಸಲಾಗಿ ಇದರ ಆಗಿನ ಅಧ್ಯಕ್ಷ ಆಡಳಿತ ಮಂಡಳಿ ಹಾಗೂ ಮುಖ್ಯ ಪ್ರವರ್ತಕರ ಸಹಯೋಗದಲ್ಲಿ ಸ್ಥಾಪನೆಯಾಗಿತ್ತು. ಪ್ರಸ್ತುತ 1,10,00,000 ರೂಪಾಯಿ ಪಾಲು ಹಣ ಹೊಂದಿದ್ದು 8 ಕೋಟಿ ದುಡಿ ಬಂಡವಾಳ ಹೊಂದಿದೆ. ಬಟ್ ಈಗ 3 ಮಂತ್ಸ್ ಟೈಮ್ ತೆಗೆದು ನನಗೆ 2 ಮಂತ್ಸ್ ನನಗೆ ಹೆಚ್ಚಕ್ಕೆ ಬೋರ್ಡ್ ನನ್ನ ಮೆಂಬರ್ಸ್ ಆಗಿ ಹೆಚ್ಚಕ್ಕೆ ಅಮೌಂಟ್ ಕಲೆಕ್ಟ್ ಆಗಿ ಮೆಂಬರ್ಶಿಪ್ ಮಾಡೋದಕ್ಕೆ ಅದನ್ನು ಸ್ಥಾಪನೆ ಮಾಡಿಸಿ 2005 ರಿಜಿಸ್ಟರ್ ಆಗಿ 2006 14th ಜನವರಿ ಅದು ಅಂದು ಫಸ್ಟ್ ಜನರಲ್ ಬಾಡಿ ನಾನು ಅಧ್ಯಕ್ಷ ಆಗ್ತೀರಿ ಆ ಜನರಲ್ ಬಾಡಿ ಹಾಕಿ ಅಲ್ಲಿ ಅದು ಕಂಟಿನ್ಯೂ ಆಯ್ತು. ಅಲ್ಲಿ ಜನಗಳ ಮುತ್ತಪ್ಪನ ಅಧ್ಯಕ್ಷನಾಗಿ ಮಾಡಿದ್ದು ಕಂಟಿನ್ಯೂ ಮಾಡ್ತೀವಿ. ಸೊ ಇದು ಸಾಹಿತ್ಯ ರನ್ನ ಉಂಟು ಆಚೆ ಒಂದು ಈಗ ನನಗೆ ಇಂಟ್ರೆಸ್ಟ್ ಬಗ್ಗೆ ಮಾತ್ರ ನಾನು ಸೆಕ್ಯೂರ್ಡ್ ಆಗಿಲ್ಲ, ಲೋನ್ ಸೆಕ್ಯೂರ್ಡ್ ಅಲ್ಲ, ಇದು ರೀತಿ ನನ್ನ ಜಾಮೀನು ಪ್ರಕಾರ ಮಾತ್ರ ಕೊಟ್ಟಂತ ಲೋನ್ ಭಾರಿ ಕೊಡವ ಸಮಾಜದ ನಿರ್ದೇಶಕಿ ಹಾಗೂ ಜನರಲ್ ತಿಮ್ಮಯ್ಯ ಶಾಲೆಯ ಕರೆಸ್ಪಾಂಡೆಂಟ್ ಕನ್ನಡ ಕವಿತಾ ಬಳ್ಳಪ್ಪ ಮಾತನಾಡಿ, ಮಹಿಳೆಯರ ಆರ್ಥಿಕತೆಯಿಂದ ಬಲಪಡಿಸುವಲ್ಲಿ
ಈ ಸಂಘ ಸಹಕಾರಿಯಾಗಿದೆ ಎಂದರು. ಸೌಹಾರ್ದ ಬ್ಯಾಂಕಲ್ಲಿ ನೇರಾಯಿತು ಎಲ್ಲರೂ ತುಂಬ ಉಪಯೋಗ ಪಡ್ತಾರಂడి ಅಂಚೆಗಿ ನಂಗಡ ಅವರು ನಂಗಡ ಮೊಮ್ಮಕ್ಕಳ ಒಕ್ಕೂಟಲೆ ಸುಮಾರು ಜನ ಅಲ್ಲಿಗಂತ ಆಯ್ತು ಬೋಂಡಿ ಆನ ಲೋನ್ ಇಡ್ತಂಡು ಆನ ಸಾಲ ತೀರ್ತಂಡು ನಲ್ಲದಲ್ಲ ಕೆಲಸಕ್ಕೋಸ್ಕರ ಅದನ್ನ ಯೂಸ್ ಮಾಡಿ ಅದು ಸಿಂಗಲ್ RTC ಆಯ್ತು ಮಾತ್ರ ನನಗೆ ಸಾಲ ಬಿಟ್ಟು ಅದಕ್ಕೆ ನಂತರ ಗೌರವಾನ್ವಿತ MLA ಶ್ರೀ ಅಜಿಗೌಡ ಪನ್ನಣ್ಣಗೌಡರು ನಂತರ ಮತ್ತೊಬ್ಬರು ಅದನ್ನು ಸಾಲ್ವ್ ಮಾಡೋದು ಹೊರಟಿತ್ತು. ಆ ಪ್ರಾಬ್ಲಮ್ ಸಾಲ್ವ್ ಆಚೆಗಿ ಪುನಃ ಪ್ರಾಬ್ಲಮ್ ಸ್ಟಾರ್ಟ್ ಆಪಂದ್ರೆ ಹಾಕಾಪ ಮೊನ್ನೆಯಿಂದ ನಾನು ಇಲ್ಲಿ ಈಗ ಅಂಗಳ ಅಭಿನಂದನೆ ಇಲ್ಲಿ ಫಂಕ್ಷನ್ ಇತ್ತು ಅಂದರೆ ನನ್ನ ಹೆಸರು ಹಾಕಿದ್ದಿತ್ತು ಅಂತ ಕಡೆಗೆ ನಂಗಳ ಉತ್ತರಿ ಕೋಲ ಅನ್ನೋದು ನಾನು ತಗೊಂಡೆ ನಾನು ಬಂದು ಅದು ಎಂತ ಪಾಡ್ಚಿಗಿ ಪಟ್ಟೆದಾರನ್ನ ಅಲ್ಲಿ ಎಳ್ತಿರ್ತಿರ್ಚಿಗಿ ನಂಗಳ ಎಲ್ಲ ಕಾಮನ್ ಪ್ರಾಪರ್ಟೀಸ್ ಉಂಟು ಸುಮಾರು ನಂಗಳ ಕ್ಯಾಕೊಳ ಇತ್ತು ಬಲೆ ಮನೆ ಇತ್ತು ಮಂದಿ ಇತ್ತು ಮಾನಿ ಇತ್ತು ಇದಕ್ಕೆಲ್ಲ ಹಕ್ಕದಾರ ಆಯ್ತು. ಈಗ ನಾನು ಒಂದು ಎಕ್ಸಾಂಪಲ್ ಇಕ್ಕಲೇ ಭೌತಿಕತೆ ಮಾಡೋಕಪ್ಪ ಈ ಕುಂಬಳದ ಮುಖಂಡರ ಫ್ಯಾಮಿಲಿದ ನಿರ್ದೇಶಕಿ MG ಉಷಾ ಅಂಜಪರವಂಡ, ಸಂಘದ ಉಪಾಧ್ಯಕ್ಷರಾದ ಕುಡುವಂಡ B ಉತ್ತಪ್ಪ ಮತ್ತಿತರ ನಿರ್ದೇಶಕರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಿಂತಿದ್ದ ಪಿಕಪ್ ವಾಹನಕ್ಕೆ ಜೀಪು ಡಿಕ್ಕಿ ಹೊಡೆದು ಕಾರ್ಮಿಕರಿಬ್ಬರು ಗಾಯಗೊಂಡ ಘಟನೆ ಸಿದ್ದಾಪುರದ ಕರಡಿಗೋಡು ರಸ್ತೆಯಲ್ಲಿ ನಡೆದಿದೆ. ಸುರೇಶ್ ಹಾಗೂ ಪತಾಕ್ ಹಾಗೂ ಓರ್ವ ಕಾರ್ಮಿಕನ ಕಾಲಿಗೆ ಗಂಭೀರ ಗಾಯವಾಗಿದೆ. ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ಕರೆದೊಯ್ಯಲಾಗಿದ್ದು ಮತ್ತೊಬ್ಬ ಕಾರ್ಮಿಕನನ್ನ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಪಿಕಪ್ನಿಂದ ಇಟ್ಟಿಗೆ ಇಳಿಸುವ ಸಂದರ್ಭ ಈ ಘಟನೆ ನಡೆದಿದೆ. ಪಾನಮತ್ತನಾಗಿ ಜೀಪ್ ಚಲಾಯಿಸಿದ ಚಾಲಕ ಪವನ್ನನ್ನ ಬಂಧಿಸಲಾಗಿದ್ದು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ ಮೂರ್ನಾಡು ಹೋಬಳಿ ಘಟಕದ ವತಿಯಿಂದ ಅಧ್ಯಕ್ಷರಾದ ಈರಮಂಡ ಹರಿಣಿ ವಿಜಯ್ ಅವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿ ಸದಸ್ಯರು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಪ್ರಯುಕ್ತ ಶಿವಮೊಗ್ಗದ ಕುವೆಂಪು ಅವರ ಜನ್ಮಸ್ಥಳ ಕುಪ್ಪಳ್ಳಿಯ ಕವಿಮನೆ ಕವಿಶೈಲಕ್ಕೆ ತೆರಳಿ ವಿಶ್ವ ಮಾನವ ದಿನಾಚರಣೆಯಿಂದ ವಿಭಿನ್ನವಾಗಿ ಆಚರಣೆ ಮಾಡಿದರು. ಕವಿಶೈಲದಲ್ಲಿ ಕವಿ ಕುವೆಂಪು ಅವರ ಸಮಾಧಿಗೆ ನಮನ ಸಲ್ಲಿಸಿ ಆರಂಭಿಸಿದ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಬಳಿಕ ಸರ್ವರಿಂದ ರೈತಗೀತೆಯನ್ನು ಹಾಡಲಾಯಿತು. ನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ನ ಮೂರ್ನಾಡು ಹೋಬಳಿ ಘಟಕದ ಅಧ್ಯಕ್ಷೆ ಹರಿಣಿ ವಿಜಯ್ ಅವರು ವಿಶ್ವ ಮಾನವ ಸಂದೇಶವೊಂದ ಜಗತ್ತಿಗೆ ಸಾರಿ ಮೊದಲ ಬಾರಿಗೆ ಕರುನಾಡಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಶ್ರೇಷ್ಠ ರಾಷ್ಟ್ರಕವಿ ಕುವೆಂಪು ತಮ್ಮ ಸಾಹಿತ್ಯದಿಂದ ಕನ್ನಡಿಗರ ಮನಗಳಲ್ಲಿ ಶಾಶ್ವತ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಜಾತಿಗೆ ನಿಲುಕದ ನಕ್ಷತ್ರ ವಿಶ್ವಮಾನವ ಕುವೆಂಪು. ನಾವು ದೇಶ, ಭಾಷೆ, ಮತ, ಜಾತಿ, ಜನಾಂಗ, ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನನ್ನಾಗಿ ಮಾಡುತ್ತೇವೆ. ಅವೆಲ್ಲವುಗಳಿಂದ ಪಾರಾಗಿ ಅವನನ್ನ ಬುದ್ಧನನ್ನಾಗಿಸಿ ವಿಶ್ವ ಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ, ಸಂಸ್ಕೃತಿ, ನಾಗರಿಕತೆ. ಇವು ಎಲ್ಲರ ಆದ್ಯ ಕರ್ತವ್ಯವಾಗಬೇಕೆಂದರು. ನಮ್ಮ ಮೂರ್ನಾಡು ಘಟಕದ ಎಲ್ಲ ಸದಸ್ಯರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಕನ್ನಡ ಅಭಿಮಾನಿಗಳಿಗೂ ನಮಸ್ತೆ. ಈ ದಿನ ನಾವು ಕುವೆಂಪು ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಮೂರ್ನಾಡಿನಿಂದ ಪ್ರತಿಯೊಬ್ಬರು ನೀವು ಕನ್ನಡ ಅಭಿಮಾನಿಗಳು ಅಷ್ಟೊಂದು ಸುಖದಿಂದ ಬಂದಿದ್ದೀರ. ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ವಿಶ್ವ ಮಾನವ ದಿನಾಚರಣೆ ಅಂದರೆ ಕುವೆಂಪುರವರ ಹುಟ್ಟಿದ ದಿನ, ವಿಶ್ವ ಮಾನವ ದಿನಾಚರಣೆ ಅಂತ ಹೇಳಿ ನಾವು ಕರಿತೀವಿ. ಅವರು ವಿಶ್ವ ಮಾನವ ಅಂತ ಹೇಳಿ ಸಾರಿದ್ದಾರೆ, ಇದಕ್ಕೂ ಸಾರಿದ್ದಾರೆ. ಯಾಕಾಗಿ ಆ ವಿಶ್ವ ಮಾನವ ದಿನಾಚರಣೆ ಹಾಗೆ ನಾವು ಅದೇ ರೀತಿಯಲ್ಲಿ ಅವರ ಒಂದು ಮಾರ್ಗದಲ್ಲಿ ನಾವು ನಡಿಬೇಕು. ಏಕೆಂದರೆ ಯಾವುದೇ ಜಾತಿ ಆಗಲಿ, ಭೇದ ಆಗಲಿ, ಮತ ಆಗಲಿ ಯಾವುದೇ ಇರಬಾರ್ದು. ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ತರ ನಾವು ಇರಬೇಕು ಅಂತ ಹೇಳಿ ನಮ್ಮ ಕುವೆಂಪುರವರು ಸಾರಿದ್ದಾರೆ. ನಾವು ಏನೇ ಇದ್ರು ನಮ್ಮ ವಿದ್ಯೆಯಿಂದ ನಾವು ನೋಡಬೇಕು. ಆ ರೀತಿಯಲ್ಲಿ ಅವರ ಸಾಹಿತ್ಯ ಆಗಿರ್ಬೋದು, ಪ್ರತಿಯೊಂದು ಅಷ್ಟು ನೀವೀಗ ಕೇಳ್ಬೋದು, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ನಾವು ಹೇಗಿರಬೇಕು ಅಂತ ಹೇಳಿದ್ರೆ ನಮ್ಮ ಜೀವನ ಅನಿಕೇತನವಾಗಿರಬೇಕು ಅಂತ ಹೇಳಿ ಕುವೆಂಪುರವರು ಸಾರಿದ್ದಾರೆ. ಅದೇ ದಾರಿಯಲ್ಲಿ ಅದಕ್ಕಾಗಿ ಇವತ್ತು ವಿಶ್ವ ಮಾನವ ದಿನಾಚರಣೆ ಅಂತ ಹೇಳಿ ನಾವು ಕರಿತೀವಿ. ಅವರ ಹುಟ್ಟಿದ ದಿನವನ್ನು ನಾವೆಲ್ಲರೂ ಅವರ ಒಂದು ಮಾರ್ಗದಲ್ಲಿ ಹೋಗುವ, ಅವರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ಹಾಗೆ ನಾವೆಲ್ಲ ಒಟ್ಟಾಗಿ ಸೇರಿ ನಮ್ಮ ಇಲ್ಲಿ ಕುವೆಂಪು ಜನ್ಮಸ್ಥಳದಲ್ಲಿ ಬಂದು ನಾವು ಅವರ ಒಂದು ದಿನಾಚರಣೆ ಮಾಡಿದ್ದೀವಿ. ಖಂಡಿತವಾಗಿಯೂ ಕುವೆಂಪು ಅವರವರಿಗೆ ನಮ್ಮ ಈ ದಿನಾಚರಣೆ ಅವರಿಗೆ ತಲುಪಿರುತ್ತೆ. ತಮಗೆಲ್ಲರಿಗೂ ಈ ಒಂದು ದಿನಾಚರಣೆಯಲ್ಲಿ ಪಾಲ್ಗೊಂಡು ತಮ್ಮೆಲ್ಲರಿಗೂ ವಂದನೆಗಳು. ಎಷ್ಟೋ ಜನ ಈಗ ಬಂದಿದ್ದೀರ, ಕವನ ಹೇಳ್ತೀರಾ, ಸಾಹಿತ್ಯ ಹೇಳ್ತೀರಾ,
ತಾವೆಲ್ಲ ಪಾಲ್ಗೊಂಡಿದ್ದೀರಾ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಾಹಿತ್ಯ ಪರಿಷತ್ ಮೂರ್ನಾಡು ಹೋಬಳಿ ಘಟಕದ ವತಿಯಿಂದ ವಿಶ್ವ ಮಾನವ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಡಾಕ್ಟರ್ ಕುವೆಂಪುರವರ 121ನೆಯ ಜನ್ಮ ದಿನಾಚರಣೆಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಹರಣಿರವರಿಗೂ ಹಾಗೂ ನಮ್ಮ ಸಾಹಿತ್ಯ ಪರಿಷತ್ತಿನ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೂ, ನಮ್ಮ ಸಹೋದರಿಯರಿಗೂ, ಹಿರಿಯರಿಗೂ ಕಿರಿಯರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಮೊದಲಿಗೆ ಪ್ರಾರ್ಥನೆ. ಓಂಕಾರನಾದ ಪ್ರಿಯ ಹೇ ಗಣಪ, ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ, ಓಂಕಾರನಾದ ಪ್ರಿಯ ಹೇ ಗಣಪ, ಧಿಮಿ 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 ನಾಟ್ಯ ಸ್ವರೂಪ ನಿನಗಿದೆ ಅರ್ಪಣೆ ಭಕ್ತಿಯ ಧೂಪ, ಹೇ ಪ್ರಭು ನಿನಗಿದೆ ನಮ್ಮ ನಮಸ್ಕಾರ, ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ, ಓಂಕಾರನಾದ ಪ್ರಿಯ ಹೇ ಗಣಪ, ನಗುಮುಖದಿಂದ ಜಗವನ್ನು ನೋಡುತ್ತ ಮಂದಹಾಸದ ಉಳಿದಿಹ ದೇವ, ಉಭಯ ಹಸ್ತಾರತಿ ಹೇ ಗಣನಾಥ, ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ, ಹೇ ಪ್ರಭು. ಬಹಳ ಸುಂದರವಾಗಿದ್ದೇವೆ ಅಂದರೆ ನಿಜವಾಗ್ಲೂ ನಮಗೆ ಬಹಳ ಒಂದು ಸಂತೋಷದ ವಿಷಯ ಹಾಗೂ ಸುಂದರವಾದ ಈ ಕ್ಷಣದೊಂದಿಗೆ ಇವತ್ತು ನಾವು ನಮ್ಮ ಅಧ್ಯಕ್ಷರು ಹಾಗೂ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರು ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸೋಣ ಅಂತ ಕೇಳ್ಕೊಳ್ತಾ ಇದ್ದೇವೆ. ಊಟ ಮಾಡಬೇಕು. ನೀವು ಎಷ್ಟೊತ್ತಿಗೆ ಬಂದಿದ್ದೀರಿ? ನಾವು 4:15 ಎರಡೂವರೆ 3 ಗಂಟೆವರೆಗೂ ಊಟ ಇದ್ದೀವಿ. ಹೌದು ಮೇಡಮ್, ನಾವು ಸ್ಟಾಫ್ನಾಗ ಅಲ್ಲೇ ವರ್ಕ್ ಬೆಳಗ್ಗೆ 3:30 ಇಲ್ಲ ಅಂದರೆ ಮತ್ತೆ ಬೆಳಗ್ಗೆ
ರವಿಶೈಲದ ಪ್ರಕೃತಿ ಮಡಿಲಲ್ಲಿ ಮೀನಾಕ್ಷಿ ಮರಗೋಡು, ರಮ್ಯಾ ಕೆಜಿ, ಸುಗೀತಾ ಮರಗೋಡು, ಹಾಕತ್ತೂರು ಪ್ರೌಢಶಾಲೆಯ ಶಿಕ್ಷಕ ಮುನೀರ್, ಮೂರ್ನಾಡು ಪಿಎಂ ಶಾಲೆಯ ಶಿಕ್ಷಕ ರಾಜೇಶ್ ಮರಗೋಡಿನ ಪ್ರೇಮ ಗಣೇಶ್, ತಾರಾದೇವಿ, ಸುಗೀತಾ, ಸುಷ್ಮಿತಾ, ಮೀನಾಕ್ಷಿ ಅವರು ಹಾಡುಗಳನ್ನು ಪ್ರಸ್ತುತಿಗೊಳಿಸಿದರು. ವಿರಾಜಪೇಟೆ ತಾಲೂಕು ಕಚೇರಿ ಮತ್ತು ಸರ್ವೆ ಹಾಗೂ ಮತ್ತಿತರ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿಯಿಂದಾಗಿ ಭ್ರಷ್ಟಾಚಾರ ಮಿತಿಮೀರಿ ಹೆಚ್ಚುತ್ತಿರುವುದರಿಂದ ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ನಾಗರಿಕ ಸಮಿತಿ ಮತ್ತು ಸಾರ್ವಜನಿಕ ಕಾರ್ಯಕರ್ತರ ಕೂಟದ ಸಂಯುಕ್ತ ಸಮಿತಿ ವತಿಯಿಂದ ವಿರಾಜಪೇಟೆ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ನ್ಯಾಯ ದೊರಕಿಸುವಂತೆ ಒತ್ತಾಯಿಸಿ ತಾಲೂಕು ತಹಶೀಲ್ದಾರ್ ಪಿಸಿ ಪ್ರವೀಣ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ದಲ್ಲಾಳಿಗಳನ್ನು ಪೋಷಿಸುತ್ತಿರುವ ರಾಜಕಾರಣಿಗಳಿಗೆ ದಲ್ಲಾಳಿಗಳನ್ನು ಪೋಷಿಸುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ದಲ್ಲಾಳಿಗಳನ್ನು ಪೋಷಿಸುತ್ತಿರುವ ರಾಜಕಾರಣಿಗಳಿಗೆ ದಲ್ಲಾಳಿಗಳನ್ನು ಪೋಷಿಸುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಜನರನ್ನು ಸುಲಿಗೆ ಮಾಡುತ್ತಿರುವ ದಲ್ಲಾಳಿಗಳನ್ನು ಗಡೀಪಾರು ಮಾಡಲೇಬೇಕು. ದಲ್ಲಾಳಿಗಳ ಹಾವಳಿಯಿಂದ ಕಚೇರಿಗಳನ್ನು ಮುಕ್ತಗೊಳಿಸಿ ಹೋರಾಟ ನ್ಯಾಯವನ್ನು ನಾವು ಕೇಳುತ್ತೇವೆ, ನ್ಯಾಯವನ್ನು ನಾವು ಪಡೆಯುತ್ತೇವೆ. ಎಚ್ಚರಿಕೆ ನಿಮಗೆಚ್ಚರಿಕೆ, ತಮಿಳುನಾಡು ಆಡಳಿತಕ್ಕೆ ಎಚ್ಚರಿಕೆ. ವಿರಾಜಪೇಟೆಯ ತಾಲೂಕು ಕಚೇರಿಯಲ್ಲಿ ನಡೆಯುವ ಭ್ರಷ್ಟಾಚಾರ ಕೊನೆಗೊಳ್ಳಲಿ. ವಿರಾಜಪೇಟೆ ತಾಲೂಕು ಭವನದ ತುಂಬೆಲ್ಲ ದಲ್ಲಾಳಿಗಳೇ ಇಲ್ಲಲ್ಲ. ಜನಸಾಮಾನ್ಯರಿಗೆ ಬೆಲೆ ಇಲ್ಲ, ಅಧಿಕಾರಿಗಳ ದರ್ಪವೇ ಕೊನೆ ಇಲ್ಲ, ಅಧಿಕಾರಿಗಳ ದರ್ಪಕ್ಕೆ ಕೊನೆ ಇಲ್ಲ. ಕಚೇರಿಯಲ್ಲಾಗ್ತಾ ಇರುವಂತಹ ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೇವೆ. ಇದರ ಸುತ್ತ ಏಜೆಂಟ್ಗಳನ್ನು ನೇಮಿಸಿಕೊಂಡು ಅವರ ಮೂಲಕ ಅಲ್ಲದೆ ಇದ್ರೆ ಯಾವ ಕೆಲಸವನ್ನು ಮಾಡಿಕೊಡುವುದಿಲ್ಲ ಅಂತ ಹೇಳಿ ಇರುವಂತಹ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿರೋದು ಸಾಮಾನ್ಯ ಜನರು, ರೈತರು ದಿನನಿತ್ಯ ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಒಂದು ಕೊನೆ ಕಾಣಲೇಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ನಿಮಗೆ ಇವತ್ತು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಈ ಬಗ್ಗೆ ನೀವು ಗಮನಿಸಿ ಕಠಿಣ ಕ್ರಮ ತಗೊಳ್ಬೇಕು ಮತ್ತು ಈ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವರು 4 ವರ್ಷಕ್ಕಿಂತ ಜಾಸ್ತಿ ಯಾರಿದ್ದಾರೆ ಅವರನ್ನೆಲ್ಲ ತಕ್ಷಣವೇ ಇಲ್ಲಿಂದೆಲ್ಲ ವರ್ಗಾಯಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಇದನ್ನು ಲಂಚ ಮುಕ್ತ ಮಾಡಬೇಕು ಮತ್ತು ಇವರೆಲ್ಲ ಏಜೆಂಟ್ ಮುಕ್ತ ಮಾಡಿ ನೇರವಾಗಿ ನಿಮ್ಮ ಸಿಬ್ಬಂದಿಗಳು ಜನಸಾಮಾನ್ಯರ ಯಾರು ಬರ್ತಾರೆ ಅವರ ಸಮಸ್ಯೆಗಳನ್ನು ಸ್ಪಂದಿಸುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ನಾವು ನಿಮ್ಮನ್ನು ವಿನಂತಿಸ್ತೇವೆ. ಪ್ರತಿಭಟನೆ ಸಂದರ್ಭ ನಾಗರಿಕ ಸಮಿತಿ ಮುಖಂಡರಾದ ಡಾಕ್ಟರ್ ಈರಾ ದುರ್ಗಾಪ್ರಸಾದ್ ಅವರು ಮಾತನಾಡಿ, ರೈತರು ಮತ್ತು ಸಾಮಾನ್ಯ ಜನರು ದುಡಿದು ಸಂಪಾದಿಸಿದ ಬಹುಭಾಗದ ಹಣವನ್ನು ತೆರಿಗೆಗಳ ರೂಪದಲ್ಲಿ ಸರ್ಕಾರಕ್ಕೆ ಕೊಡ್ತಾರೆ. ಆದರೆ ಸ್ಥಳೀಯ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಮೂಲಕ ಸಿಬ್ಬಂದಿಗಳು ಜನರಿಗೆ ನಡೆಸ್ತಾ ಇರುವ ಶೋಷಣೆ ಕೊನೆಗೊಳ್ಳಬೇಕು. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ದುರ್ಗಾಪ್ರಸಾದ್ ಅವರು ಒತ್ತಾಯಿಸಿದರು. ನಿಮಿಷ ಈ ಕಚೇರಿಗೆ ಬಂದಾಗ ಯಾವ ರೀತಿ ಸಾಮಾನ್ಯರ ಕೆಲಸಗಳು ನಡೀತವೆ, ಅವರಿಗೆ ಯಾವ ರೀತಿಯ ಸ್ಪಂದನೆ ಸಿಗ್ತದೆ, ಮನೆಗೆ ಅವರು ಏನು ಮಾಡಬೇಕಾಗ್ತದೆ, ಇದೆಲ್ಲವೂ ನಿಮಗೆ ಗೊತ್ತಿದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಭ್ರಷ್ಟಾಚಾರ ಇದೆ. ಇದು ತನ್ನ ಪರಾಕಾಷ್ಠೆಯನ್ನು ಮುಟ್ಟಿರುವಂತಹದ್ದು ಇವತ್ತು ಈ ತಾಲೂಕು ಕಚೇರಿ. ಇಲ್ಲಿ ಮಧ್ಯವರ್ತಿಗಳು ಅಥವಾ ಏಜೆಂಟ್ರು ಅಥವಾ ದಲ್ಲಾಳಿಗಳು ಅವರ ಮೂಲಕ ಮಾತ್ರವೇ ಕೆಲಸ ಆಗ್ತದೆ. ಅವರು ನೇರವಾಗಿ ಒಂದು ಸಾಮಾನ್ಯ ಒಬ್ಬ ಮನುಷ್ಯ
ಈ ಕಚೇರಿಗೆ ಬಂದು ಕೆಲಸಕ್ಕೆ ಬಂದರೆ ಅವನ ಕೆಲಸ ಆಗೋದಿಲ್ಲ, ಅವನನ್ನು ಸತಾಯಿಸ್ತಾರೆ, ಒಂದು 106 ಬಾರಿ ಓಡಾಡಬೇಕು. ಆದರೆ ಈ ಒಬ್ಬ ದಲ್ಲಾಳಿಯನ್ನು ಹಿಡಿದರೆ ಒಂದೇ ದಿವಸದಲ್ಲಿ ಕೆಲಸ ಬೇಕಾದರೆ ಮುಗಿಸ್ಬೋದು. ಆದರೆ ಆ ವ್ಯಕ್ತಿ ಈ ಸಾಮಾನ್ಯ ಮನುಷ್ಯನನ್ನು ಸಂಪೂರ್ಣ ಹೀರ್ತಾರೆ. ಅವ್ರು ಹೇಳಿದಷ್ಟು ದುಡ್ಡು ಕೊಡಬೇಕು. ಅವರ ಲೆಕ್ಕ ಸಾಮಾನ್ಯ ಲೆಕ್ಕ ಅಲ್ಲ. ಬಹುಶಃ ಅವರಿಗೊಂದು ಶಾಪ. ಒಬ್ಬ ಸಾಮಾನ್ಯ ರೈತ 2 ಸರ್ತಿ ಕಚೇರಿಗೆ ಬಂದರೆ ಸಾಕು, ಅವನು ದಿವಾಳಿ ಹೋಗ್ತಾನೆ. ಯಾಕೆಂದರೆ ಅವ್ರಿಗೆ ಲಂಚ ಕೊಡಬೇಕು, 50,000 ಕೇಳಿದಷ್ಟು ಕೊಡಬೇಕು. ಒಟ್ಟು ಸಹ ಕೆಲಸ ಆಗ್ತದೋ ಇಲ್ಲವೋ ಅಂತ ಅನ್ನೋದು ಮತ್ತೊಂದು ಪ್ರಶ್ನೆ. ಇಂತಹ ಪರಿಸ್ಥಿತಿ ಇದೆ. ಇದನ್ನು ಪ್ರತಿಭಟಿಸಬೇಕು, ಇದನ್ನು ಅವರನ್ನು ಎಚ್ಚರ ಮಾಡಬೇಕು ಅಂತ ಅನ್ನೋ ಉದ್ದೇಶದಿಂದ ನಮ್ಮ ಸಮಿತಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಮ್ಮದು ನಿರಂತರವಾದಂಥ ಹೋರಾಟ. ನಮಗೆ ಗೊತ್ತಿದೆ ಈ ಭ್ರಷ್ಟಾಚಾರ ಇದು ಬೇರೂರೇ ಇದೆ, ಇದರ ಹಿಂದೆ ಅತ್ಯಂತ ಬಲಿಷ್ಠ ಬೆಂಬಲ ಇದೆ. ಆದ್ದರಿಂದ ಇದನ್ನು ಸುಲಭದಲ್ಲಿ ಇದನ್ನು ನಮಗೆ ಬಲಗಾಡಕ್ಕೆ ಸಾಧ್ಯ ಇಲ್ಲ. ಆದರೆ ಜನಶಕ್ತಿಯ ಮೂಲಕ ಈ ಧನಶಕ್ತಿಯನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಅಂತ ಅನ್ನುವ ನಂಬಿಕೆಯಿಂದ ನಾವು ಈ ಹೋರಾಟವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಾಗರಿಕ ಸಮಿತಿಯ ಸಹ ಸಂಚಾಲಕ ಮಾಲೇಟಿರ ಎಸ್ ಕಾಳಯ್ಯ ಮಾತನಾಡಿ, ಸರ್ಕಾರದ ನಿಯಮದಲ್ಲಿ ಜಾಗದ ಸೈಟ್ ತುಂಡರಿಸಿ ಕೊಡಬಾರದೆಂದು ಆದೇಶವಿದ್ದರೂ ಸೈಟ್ ಕತ್ತರಿಸಿ ಕೊಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಎಲ್ಲ ಮಾಹಿತಿ ಕೊಡ್ತಾರೆ, ಅವ್ರನ್ನ ಕರ್ಕೊಂಡು ಬನ್ನಿ, ಎಲ್ಲ ಕೆಲಸ. ಆದರೆ ನಾವು ನಮ್ಮ ಕೆಲಸಕ್ಕೆ ಅಂತ ಇಲ್ಲಿ ಬಂದಾಗ ನಮಗೆ ಬೆಲೆ ಇಲ್ಲ, ರೈತರಿಗೆ ಬೆಲೆ ಇಲ್ಲ. ಇಲ್ಲಿ ಒಂದು 5 ಸೆಂಟು ಜಾಗವನ್ನು ಖರೀದಿ ಮಾಡಿದ್ರೆ ಅದು ಕನ್ವರ್ಷನ್ ಆಗಬೇಕಾದ್ರೆ 60,000 ರೂಪಾಯಿ ಖರ್ಚು, ಒಂದೆರಡು 60,000 ರೂಪಾಯಿ. ಈ ರೀತಿ ದಲ್ಲಾಳಿಗಳಿಂದ ಈ ತಹಸೀಲ್ದಾರ್ ಹಿಡಿದು RI ಅಲ್ಲಿ ಇದ್ದಾರೆ, ದೊಡ್ಡ ಕಳ್ಳರು ಅಲ್ಲಿ ಇದ್ದಾರೆ, RI ಆಫೀಸಲ್ಲಿ ಅವರೇ ದೊಡ್ಡ ಕಳ್ಳರು. ಎಲ್ಲ ದಾರಿ ತೋರಿಸ್ಕೊಡುವಂಥ RI ಆಫೀಸಲ್ಲಿ ಅಲ್ಲಿ ಚಿಕ್ಕ ಪುಟ್ಟ ದಲ್ಲಾಳಿಗಳು ಅಲ್ಲೇ ಬರ್ಕೊಂಡಿದ್ದಾರೆ. ಒಂದು ನೋಟು ತೆಗಿಬೋದು, ದೊಡ್ಡ ಬುಕ್ಕು ಬರಿಬೋದು, ಲಂಚ ತಗೊಳ್ಳೋದು ಹೇಗೆ ಅಂತೇಳಿ ಅವರಿಗೆ ಕೊಟ್ಟರೆ ಫಸ್ಟ್ ಪ್ರೈಸ್ ಅವರಿಗೆ. ಸೈನಿಕರಾಗಿ ಹೊರಗಡೆ ಇರ್ತೀವಿ, 1 ತಿಂಗಳ ರಜದಲ್ಲಿ ಬಂದು ನಮ್ಮ ಕೆಲಸಕ್ಕೆ ಅಂತ ಬಂದರೆ ಇಲ್ಲಿ ಆಗೋದಿಲ್ಲ. ಇನ್ನು 3 ತಿಂಗಳು ಆಮೇಲೆ ರಜೆ ಸಿಕ್ಕಿ ಬಂದರೆ ಇಲ್ಲಿ ಆ ಫೈಲ್ ಕಾಣುತ್ತೆ. ಸೈನಿಕರಿಗೆ ಒಂದು ಸನ್ಮಾನ ಕೊಟ್ಟು ಅವರ ಕೆಲಸವನ್ನು ಬೇಗ ಮಾಡುವಾಗೆ ಒಂದು ತಹಸೀಲ್ದಾರಲ್ಲಿ ವಿನಂತಿ. ಮತ್ತು ಈ ದಲ್ಲಾಳಿಗಳು ಇವರನ್ನು ನಮ್ಮನ್ನು ಮೇನ್ ಹಿಡಿಯೋದು ಅಂದರೆ ಇವರು ಬರೋದಿಲ್ಲ, ಹೊರದ್ರೆ ಎಷ್ಟಾಗುತ್ತೆ ಅಷ್ಟು ಕಿತ್ಕೊಳ್ಳೋದು ಹೋಗೋದು, ಅದನ್ನು ನಿಲ್ಲಿಸಬೇಕು. ಕಾಳೆಯವರು ಹೇಳಿದಾಗೆ ಇದು 1.5 ವರ್ಷ ಹಿಂದೆಯೂ ನಾವು ಮಾತಾಡಿದ್ದೇವೆ. ಹಾಗೆ ಇವರು ಹೇಳಿದಾಗೆ ಈ ದಲ್ಲಾಳಿಗಳ ಮುಕ್ತ ಮಾಡಿದಾಗ ಶಾಸಕರು ಒಂದು ಆರಿಕೆಯ ಉತ್ತರವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಏನು, ನಿಮಗೆ ನಿಮ್ಮ ಬಳಿ ಮಾಹಿತಿ ಇದೆಯಾ, ನೀವು ಮಾಹಿತಿ ಇದ್ದರೆ ಮಾತ್ರ ಇದಕ್ಕೆ ನೀವು ಪ್ರಶ್ನೆ ಮಾಡಿ ಅಂತ ಹೇಳುವಂತ ಒಂದು ಉತ್ತರವನ್ನು ಕೊಟ್ಟರು. ಮಾನ್ಯ ಶಾಸಕರಲ್ಲಿ ನಾನು ಈಗ ವಿನಂತಿ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ, ಇಷ್ಟು ಜನ ಅವರವರ ಅನುಭವಗಳನ್ನು ಹಂಚಿಕೊಂಡು ಇಲ್ಲಿ ಬಂದಿದ್ದಾರೆ. ನೀವು ಕೂಡಲೇ ಸಂಬಂಧಪಟ್ಟ ಇಲಾಖೆಯಲ್ಲಿ ಇಲ್ಲಿ ಗೂಟ ಹೊಡ್ಕೊಂಡು ಕೂತಿರುವ ಈ ಭ್ರಷ್ಟಾಚಾರಿಗಳಿಗೆ ನೀವು ಆದೇಶವನ್ನು ಕೊಡಿ, ನೀವು ಬಂದು ಪರಿಶೀಲನೆ ಮಾಡಿ. ಆಗಲೇ ಮಾತಾಡಿದವರು ಹೇಳಿದ್ರು, ಮಾಲಟ್ರ ಇವರು ಹಣೆಯವರು ಹೇಳಿದ್ರು, ಇಲ್ಲಿದ CCTV ದಾಖಲಾತಿಗಳನ್ನ ಪರಿಶೀಲಿಸುತ್ತ ನೀವು ಪರಿಶೀಲಿಸಿ ಆದರೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳದಿದ್ದ ಪಕ್ಷದಲ್ಲಿ ಈಗಾಗಲೇ ಮಾತಾಡಿದಂತ ಕಾರ್ಮಿಕರು, ರೈತರು, ಯುವಜನರು, ಸಂಘ ಸಂಸ್ಥೆಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಭ್ರಷ್ಟರನ್ನ ಈ ಜಿಲ್ಲೆಯಿಂದ ಆಗಲೇ ಘೋಷಣೆ ಕೂಗಿದಂಗೆ ಓಡಿಸುವಂತ ಕೆಲಸಕ್ಕೆ ನೀವೆಲ್ಲರೂ ಮುಂದಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ಇವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅಲ್ಲದೆ ಮಾಹಿತಿಗಳು ಬರ್ತದೆ, ಇದೆಲ್ಲ ಕೊಡಬೇಕು ಅವರಿಗೆ. ಹಾಗೆ ವಿಡೋ ಪೆನ್ಷನ್ ಅಂದ್ರೆ ಏನು ಗೊತ್ತುಂಟಾ? ಏನು ಅದರ ಅರ್ಥ? ಗಂಡ ಸತ್ರೆ, ಕನ್ನಡದಲ್ಲಿ ಹೇಳ್ತಾ ಇದ್ದಾನೆ, ನಮ್ಮ ಭಾಷೆಯಲ್ಲಿ ಒಡೆಯ ಚತ್ತ ಇಂಕು ಕೊಡಿಸುವಂತ ದುಡ್ಡು. ಅದಕ್ಕೆ ಇದಿಲ್ಲ, ಮಿತಿ ಇಲ್ಲ, ಆಧಾರ ಇಲ್ಲ. ಆಗನ ಇಂದಿರಾ ಗಾಂಧಿ ಕಾಲದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಿಬಿಟ್ಟು ಕಳಿಸಿದನ್ನು ಏನಾಗ್ತದೆ, ನಿಮ್ಮ ಗಂಡನಿಗೆ ಆಸ್ತಿ ಇದೆ, ನಿಮಗೆ ಮಕ್ಕಳಿದೆ, ಅದಿದೆ ಅಂತ ಹೇಳಿ ಹಾರಿಕೆ ಉತ್ತರದಿಂದ ಇವರ ಜೇಬಿಂದ ಕೊಡುವ ಹಾಗೆ ಕೊಟ್ಟು, ಯಾರಿಗೆ ದುಡ್ಡು ನೀವು ಹೇಳಿದಾಗೆ ಲಂಚದ ಗಂಟು ಸಿಕ್ತು, ಅದು ಸಿಕ್ಕದು ಬರೀ 800 ರೂಪಾಯಿ. ಒಂದು ಹೆಂಗಸು ಕಟ್ಟಡಕ್ಕೆ ಹೋದರೆ ಅವಳಿಗೆ ಸಿಗ್ತದೆ ಒಂದು ದಿವಸಕ್ಕೆ 800 ರೂಪಾಯಿ, ಕಾಫಿ ಕುಯ್ಯೋಕ್ಕೆ 1200 ರೂಪಾಯಿ ಸಿಗುತ್ತೆ.
ಒಂದು ಮಹಿಳೆ ಹೋಗಿ ನನಗೆ ಪೆನ್ಷನ್ ಕೊಡಿ ಅಂತ ಕೇಳಿದ್ರೆ ಅದನ್ನು ಕೊಡೋದಿಲ್ಲ ಅಂತ ಹೇಳಿದ್ರೆ ಅನ್ಯಾಯ ಅಂತ. ಈಗ ನಮ್ಮ ಮುಂದೆ ನಿಂತಿದ್ದ ನಿಮಗೆ ಕಣ್ಣು ಕಾಣೋದಿಲ್ಲ, ಅಂಗವಿಕಲಕ ಪರ್ಸೆಂಟೇಜ್ ಇದೆ, ಡಾಕ್ಟರ್ಸ್ ಇದೆ. ನಾನು ಇದಕ್ಕೆ ಫೈಲ್ ಮಾಡಿಬಿಟ್ಟು AC ಅವರಿಗೆ ಕಳಿಸಿ ಫೈಲ್ ಇಲ್ಲಿ ಬಂದಿದೆ. ದೇವರು ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅಂತ ಕೊಡ್ತಾ ಇಲ್ಲ. ನೀನು ಅದನ್ನು ತಗೊಂಡು ಬನ್ನಿ, ಇದನ್ನು ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಹಲವಾರು ಪ್ರಮೇಯಗಳು. ಒಂದು ಆಗಲೇ ಹೇಳಿದಾಗೆ ಪೌತಿಕಾತೆ ಅಂದರೆ ಏನು ಸ್ವಾಮಿ? ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಪೌತಿಕಾತೆ ತೆಗಿಲಿಕ್ಕೆ ಪ್ರಭಾವ ಇರೋದು ಜಮಾಸ್ತಿ. ಇಡೀ ಭೂಗೋಳದಲ್ಲಿ ಈ ಪೌತಿಕಾತೆ ಉಂಟಲ್ಲ, ಒಂದು ಸರ್ವೆ ನಂಬರ್ಗೆ 50 ಜನ ಇರ್ತಾರೆ. ಅವರ ಹೆಸರನ್ನು ತಗೊಂಡು ಹೋಗಿ ಬ್ಯಾಂಕಿಗೆ ಕೊಟ್ಟರೆ ಸಾಲ ಸಿಕ್ಕೋದಿಲ್ಲ. ಅಲ್ಲಿ ಹೇಳ್ತಾರೆ ರೈತರಿಗೆ ಬಹಳ ಪ್ರಯೋಜನ ಮಾಡಿದ್ದೀವಿ, ಗೊಬ್ಬರ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ. ಎಲ್ಲಿ ಕೊಡ್ತಾರೆ? ಇಲ್ಲಿ ಹೋಗುವಾಗ ನೀವು ಹೇಳಿದ ಹಾಗೆ ಅಲ್ಲಿಗೆ ಪರ್ಸೆಂಟ್ ದಲಾಳಿಗಳ ಹಾವಳಿ ಯಾರು ಮಾಡಿದ್ದು ಅಂತ ನಾವೇ ಮಾಡಿದ್ವಿ. ಕೋಲಿಗಳು ನಾವು. ನಾನೇ ಹೇಳ್ತೇನಲ್ಲ, ನಾನು ಮನೆಯಲ್ಲಿ ಕೂತ್ಕೊಂಡು ಇರದೆ ನಾಡಪ್ಪ ಪೇಪರ್ ಒಂದ್ಸಲ ಮಾಡಿದ್ವಿ, ರೈತ ದುಡ್ಡು ಇದರ ತಪ್ಪು ಆಯ್ತಲ್ಲ, ಅವ್ರದ್ದು ತಪ್ಪ? ದಲಾಳಿಗಳು ತಪ್ಪಲ್ಲ. ಯಾರು ಆ ಗಂಟು ದುಡ್ಡನ್ನು ಕೊಡ್ತಾರೆ ಅವ್ರದ್ದು ತಪ್ಪು. ನಾವು ಅದನ್ನು ತಿದ್ದಬೇಕು. ನೀವು ಕೊಡಬಾರ್ದು, ಡೈರೆಕ್ಟ್ ನಮ್ಮ ಸಂಸ್ಥೆಗೆ ಬನ್ನಿ, ನಾವು ಮಾಡಿಕೊಡ್ತೀವಿ ಅಂತ ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ಉದಾಹರಣೆ ಇದೆ. ಸೀನಿಯರ್ ಸಿಟಿಜನ್ನಿಂದ ನಾವು AC ಕಳಿಸ್ತೀವಿ. AC ನ್ಯಾಕ್ಟಿಗೆ ಫೈಲ್ ಬರ್ತದೆ, ನೋಟಿಸ್ ಬರ್ತದೆ. ಹೋಗಿ ಕೇಳಿದ್ರೆ ಅವರು ಆರಿಗೆ ಉತ್ತರ ಕೊಟ್ಟರೆ ನಾನು ರಿಪ್ಲೈ ಕೊಡ್ತೇನೆ. ಆಗಕ್ಕಾಗ್ತದೆ. ಮನವಿ ಸ್ವೀಕರಿಸಿ ವಿರಾಜಪೇಟೆ ತಹಶೀಲ್ದಾರ್ PV ಪ್ರವೀಣ್ ಕುಮಾರ್ ಅವರು ಮಾತನಾಡಿ, ಹಣ ಪಡೆಯುವುದು ಮತ್ತು ಕೊಡುವುದು ತಪ್ಪು. ಇದಕ್ಕೆ ನಾವು ಕಡಿವಾಣ ಹಾಕುವ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಕಚೇರಿ ಸಿಬ್ಬಂದಿಗಳು ಆಗಿದ್ದರೆ ನೇರವಾಗಿ ಹೇಳಿ, ತಪ್ಪು ಮಾಡಿದರೆ ತೋರಿಸಿ ಕಂಡುಹಿಡಿದು ಅದಕ್ಕೆ ಕೂಡಲೇ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ನಾವು ಹೇಳಿದಾಗೆ ಆ ವ್ಯಕ್ತಿಗಳ ನೇಮಕ ಮಾಡೋದಾಗಲಿ ಅಥವಾ ಇದು ಇಲ್ಲ, ಜನರು ನೇರವಾಗಿ ಸಂಪರ್ಕಿಸಿ. ಯಾಕೆಂದರೆ ಇಲ್ಲಿ ಏನೇ ಸಮಸ್ಯೆಗಳಿದ್ರು, ಈಗ ಯಾರ್ದು ಸಮಸ್ಯೆ ಇದೆ ಅಂತೇಳಿ ತಾವು ಇಲ್ಲಿ ನಿರ್ದಿಷ್ಟವಾಗಿ ಇಂಥವರು ವ್ಯಕ್ತಿಗಳಿಂದ ಸಮಸ್ಯೆ ಆಗಿದೆ ಅಂತ ಇಲ್ಲಿ ಹೇಳಿಲ್ಲ. ಇಂಥ ವ್ಯಕ್ತಿಗಳ ಸಮಸ್ಯೆ ಇದೆ ಅಂತ ನೇರವಾಗಿ ನಾನು ತಹಶೀಲ್ದಾರ್ ಆಗಿ ನನ್ನ ಭೇಟಿ ಮಾಡ್ಬೋದು. ಅದಕ್ಕಿಂತ ಹಿಂದೆ ಬೇಕು ತಹಶೀಲ್ದಾರ್ ಅಂತೇಳಿ ಪ್ರದೀಪ್ ಇರ್ತಾರೆ, ಅವ್ರನ್ನ ಸಂಪರ್ಕ ಅಧಿಕಾರಿ ಅಂತ ನೇಮಕ ಮಾಡಿದ್ದೀವಿ. ಮತ್ತು ಈ ಮೂರನೇ ವ್ಯಕ್ತಿಗಳ ಕೈಯಲ್ಲಿ ಅರ್ಜಿಗಳನ್ನು ಯಾರು ಕೊಡದೆ ಅವ್ರು ಏನು ಅರ್ಜಿ ಸಲ್ಲಿಸೋದಷ್ಟು, ಅವ್ರೇನು ಬಂದು ಕಚೇರಿ ಅಲಿಬೇಕು ಅಂತ ನಾನು ಯಾರನ್ನೂ ಕೇಳ್ಕೊಳ್ತಿಲ್ಲ. ಅರ್ಜಿ ಕೊಡೋದನ್ನ ಕೊಡಲಿ. ನಾವು 15 ದಿನದೊಳಗೆ ನಾವು ಮಾಡಿಲ್ಲ ಅಂದರೆ ನಾನು ಜವಾಬ್ದಾರ. ಅದು ಆ ಕೆಲಸ ನಾನು ಮಾಡಿಕೊಟ್ಟಿಲ್ಲ ಅಂದರೆ ನಾನು ಜವಾಬ್ದಾರ. ಆಯ್ತಲ್ಲ? ಜನರು ಆದಷ್ಟು ಈಗ ಅವನು ಯಾವ ಮೂರನೇ ವ್ಯಕ್ತಿ ಹೇಳ್ತಿರಲ್ಲ, ಅವನ ಏನೋ ನಾವು ಕೈಯಿಂದ ಎಳ್ಕೊಂಡು ಪೇಪರ್ ತಂದು ಕೊಟ್ಟರೆ ಅದು ಬೇರೆ ವಿಚಾರ. ಜನ ಕೊಡೋದನ್ನ ಕಡಿಮೆ ಮಾಡ್ತೀವಿ. ನಾನು ಅದಕ್ಕೆ ಯಾಕೆ ಸ್ಪಂದಿಸಿಲ್ಲ ಅಂದರೆ ನೀವು ನಮ್ಮನ್ನ ಕ್ವಶನ್ ಮಾಡಿ, ಅದನ್ನು ನಾವು ಮಾಡಿಕೊಡ್ತೀವಿ. ಆಯಿತಾ? ಆದಷ್ಟು ನಾವು ಇಲ್ಲಿ ನಿಯಂತ್ರಣ ಮಾಡೋಕ್ಕೆ ಶತ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂದರೆ ಯಾರು ಬೋರ್ಡ್ ಇಟ್ಕೊಂಡು ಬರೋಲ್ಲ, ಇವನು ಇತ್ತವನು ಅಂತೇಳಿ ಬಂದವ್ರನ್ನ ನಾವು ಆದಷ್ಟು ಕೇಳ್ತೀವಿ, ID ಕಾರ್ಡ್ ಕೇಳ್ತೀವಿ, ಎಲ್ಲನೂ ಮಾಡ್ತಾಯಿದ್ದೀವಿ. ನಮ್ಮ ಆಬ್ಸೆನ್ಸಲ್ಲಿ ಏನಾದರೂ ಆಗಿಲ್ಲ ಅಂತ ಹೇಳೋದಿಲ್ಲ, ಆಚುತ್ತೆರೆಗಳು ಆಗಿರ್ತದೆ, ಆಗಿರಲ್ಲ ಅಂತ ಹೇಳಲ್ಲ. ಅದನ್ನು ಆದಷ್ಟು ನಾವು ನಿಯಂತ್ರಿಸೋಕೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳನ್ನು ಆದಷ್ಟು ಕಡಿವಾಣ ಹಾಕೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮತ್ತು ದಯವಿಟ್ಟು ಯಾರಾದ್ರು ಏನು ಸಮಸ್ಯೆಗಳಿದ್ದರೆ ನಾವು ನೇರವಾಗಿ ನಾವು ದೂರವಾಣಿ ಸಂಪರ್ಕ ನಂಬರ್ ಇರ್ತದೆ ಕೆಲವ್ರ ಹತ್ರ, ಅದು ನಾವು ಕೊಡ್ತೀನಿ, ಸಂಪರ್ಕಿಸಲಿ. ಕೆಲಸ ನಮ್ಮ ಸ್ಟಾಫ್ಗಳಿಂದ ಏನಾದರೂ ಸಮಸ್ಯೆ ಆಗಿದೆ ನನಗೆ ನೇರವಾಗಿ ಹೇಳಿ. ಇಂಥವ್ರು ಯಾರಾದರೂ ಏನಾದರೂ ವಿಳಂಬ ಮಾಡ್ತಾಯಿದ್ದಾರೆ, ಡಿಮಾಂಡ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ನಮ್ಮದೆಲ್ಲ ಆಫೀಸ್ ಆಗಿದೆ. ಪ್ರತಿಯೊಂದು ಅರ್ಜಿನೂ ಮ್ಯಾನ್ಯಲ್ ತೊಗೊಳೋದಕ್ಕೆ ಈಗ ಇಲ್ಲ. ಪ್ರತಿಯೊಂದು ನಾವು ಆಫೀಸ್ ಮುಖಾಂತರನೇ ತೊಗೊಂಡು ಅದರಲ್ಲಿ ಪರಿಹಾರ ಕಂಡುಕೊಳ್ತಾ ಇದ್ದೀವಿ. ಆದಷ್ಟು ನಾವು ಹಳೆ ಕಡತಗಳು ಏನೇ ಪೆಂಡಿಂಗ್ ಇತ್ತಿಲ್ಲ ಅಂತ ಹೇಳೋದಿಲ್ಲ, ಇತ್ತು, ಅದನ್ನೆಲ್ಲ ವಿಲೇವಾರಿ ಮಾಡಿಸಿದ್ದೀವಿ. ಮುಂದೆ ಜನವರಿ 15ರಿಂದ 20ರೊಳಗೆ ನಾವೊಂದು ಕಡತ ವಿಲೇವಾರಿ ಸಪ್ತಾಹವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾರ್ಯಾರ್ದು ಕಡತಗಳು ನಮ್ಮಲ್ಲಿ ಆಗದೇ ಬಾಕಿ ಇತ್ತು ಅಂತ ಹೇಳಿದ್ರೆ ಅವರು ಬಂದು ನಮಗೆ ಮಾಹಿತಿ ಕೊಟ್ಟರೆ ನಾವು ಒಂದು ಕಡತವನ್ನು ಕ್ಲಿಯರ್ ಮಾಡೋದಕ್ಕೆ ಕ್ರಮ ವಹಿಸ್ತೀವಿ. ಥ್ಯಾಂಕ್ ಯು. ಪ್ರತಿಭಟನೆ ಸಂದರ್ಭ ಸಾಮಾಜಿಕ ಕಾರ್ಯಕರ್ತರ ಕೂಟದ ಬಾಳೆಕುಟ್ಟಿರ ದಿನು ದೇವಯ್ಯ, BS ಪೂಣಚ್ಚ, PK ಅಪ್ಪಣ್ಣ, ಮಂಡ್ಯಪಂಡ ರೋಷನ್, M ಶಂಕರಿ ಪೊಂದಪ್ಪ, CPM ಪಕ್ಷದ ಪ್ರಮುಖರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.